ಹಾಲೆಲೂಯಾ, ಹಾಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಆವರ್ತಿ ನಾನು ಈ ಒಂದು ಸಭೆಗೆ ಬರುವ ಹಾಗೆಯೂ ಮತ್ತು ನಿಮ್ಮೊಟ್ಟಿಗೆ ಆ ಕರ್ತನ ಆರೈಸುವ ಹಾಗೆ ಹಾಗೂ ಈ ಸ್ಥಳದಲ್ಲಿ ಕೂಡ ಪಾಲಕರಿಗೆ ಹೊಂದುವ ಹಾಗೆ ಮತ್ತು ಇದರ ದೈವ ವಾಕ್ಯವನ್ನು ಹಂಚುವಂಥ ಕೃಪೆಯನ್ನು ಅನುಗ್ರಹಿಸಿಕೊಟ್ಟಂಥ ರಕ್ಷಕರಾದ ಯೇಸು ಕ್ರಿಸ್ತನಿಗೆ ನಾನು ಸ್ತೋತ್ರ ಸಲ್ಲಿಸುವಂತವನಾಗಿದ್ದೇನೆ. ಮತ್ತು ವಿಶೇಷವಾಗಿ ನಿಮ್ಮ ಪ್ರತಿಯೊಬ್ಬರು ಕೂಡ ನನ್ನ ವಂದನೆ ತಿಳಿಸ್ತೇನೆ. ಯಾಕಂತಾರೆ ನಿಮ್ಗೆ ಎಷ್ಟೇ ಪ್ರಯಾಸ ಇದ್ರೂ ಕೂಡ ಕಳೆದ ದಿನದಲ್ಲಿ ನಡೆದಂಥ ನನ್ನ ಒಂದು ಮಗನ ಮದುವೆಯಲ್ಲಿ ನೀವೆಲ್ಲರೂ ಕೂಡ ಬಂದಿದ್ದೀರಾ. ಅನೇಕರು ನೀವು ಎಷ್ಟೇ ಪ್ರಯಾಸ ಇದ್ರೂ ಕೂಡ ನೀವು ಬಂದು ನೀವು ಅದರಲ್ಲಿ ಪಾಲ್ಗೊಳ್ಳಿಕೆ ಹೊಂದಿದ್ದಕ್ಕಾಗಿ ಕೂಡ ನಮ್ಮ ಇಡೀ ಸಭೆಯ ಪರವಾಗಿ ನಮ್ಮ ಕುಟುಂಬದ ಪರವಾಗಿ ನಿಮಗೆ ವಂದನೆ ಸಲ್ಲಿಸುವಂಥವನಾಗಿದ್ದೇನೆ. ಬಹಳ ಸಂತೋಷ ಆಯಿತು. ನೀವೆಲ್ಲ ಅದು ಬಸ್ ಮಾಡ್ಕೊಂಡು ಬಂದಿದೆ ಎಂಬುದಾಗಿ ನೋಡುವಾಗ ನನಗೆ ತುಂಬಾ ಸಂತೋಷ ಆಯಿತು. ಒಂದು ವೇಳೆ ಆವತ್ತಿನಲ್ಲಿ ಏನಾದ್ರು ಕೊರತೆಗಳಾದ್ರೂ ಕೂಡ ದಯವಿಟ್ಟು ನಮ್ಮನ್ನು ಕ್ಷಮಿಸ್ರಿ. ಹೆಚ್ಚಾಗಿ ನಮ್ಮ ಕುಟುಂಬಕ್ಕೋಸ್ಕರವಾಗಿ ನೀವು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇನೆ. ಪ್ರೇರೆ, ಈ ದಿನದಲ್ಲಿ ಬಹಳ ನಮಗೆಲ್ಲರೂ ಕೂಡ ಚಿರಪರಿತಕ್ಕಂಥ ವಾಕ್ಯ ಭಾಗಗಳು ಮತ್ತೆ ಚಿರಪರಿತಕ್ಕಂಥ ವಿಷಯವನ್ನು ದೇವರಾತ್ಮನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳಬೇಕೆಂಬುದಾಗಿ ನನಗೆ ಕೊಡುವಂಥ ಭಾರಕ್ಕೆ ಅದನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಬೇಕೆಂಬುದಾಗಿ ನಾನು ಮನಸ್ಸು ಮಾಡುವಂತನಾಗಿದ್ದೆ. ನಾವು ಸಭೆಗೆ ಬರ್ತೇವೆ, ಬೈಬಲ್ ಓದ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ಸೇವೆ ಮಾಡ್ತೀವಿ. ಎಲ್ಲದರ ಒಂದು ಯಾಕೆ ಇರುವಂತ ಪ್ರಶ್ನೆ, ಯಾಕೆ ನಾವು ಇದೆಲ್ಲ ನಾವು ಮಾಡ್ತೀವಿ ಎಂಬುದಾಗಿ, ಯಾತಕ್ಕಾಗಿ ಇದೆಲ್ಲ ಮಾಡ್ತೀವಿ ಅನ್ನುವಂತ ಒಂದು ವೇಳೆ ನಾನು ಕೇಳಿದ್ರೆ ಇದಕ್ಕೆಲ್ಲದಕ್ಕೂ ಕೂಡ ನಮಗಿರುವಂತ ಒಂದೇ ಒಂದು ಉತ್ತರ ಏನಿದೆ ಗೊತ್ತಾ? ನಮಗೆ, ನನಗೆ, ನನ್ನ ಕುಟುಂಬಕ್ಕೆ, ನನ್ನ ಸಭೆಗೆ ದೇವರ ಆಶೀರ್ವಾದ ಬೇಕು. ಹಾಲೆಲೂಯಾ. ಅದಕ್ಕಾಗಿಯೇ ಈ ಒಂದು ಪ್ರಯಾಸ. ಈಗ ದೇವರು ನಮ್ಮನ್ನ ಆಶೀರ್ವದಿಸದೆ ಇಲ್ಲ ಅಂತ ಯಾಕೆ ಬೇಕು ಪ್ರೇಯರು? ಚರ್ಚ್ಗೆ ಯಾಕೆ ಬರ್ಬೇಕು? ಬೈಬಲ್ ಯಾಕೆ ಬರ್ಬೇಕು? ಆದ್ರೆ ನಮ್ಮ ದೇವರು ಕೂಡ, ಆತನು ಕೂಡ ಬಯಸುವಂತದ್ದು ತನ್ನ ಮಕ್ಕಳು ನನ್ನಿಂದ ಆಶೀರ್ವಾದ ಹೊಂದಬೇಕೆಂಬುದೇ. ಅರ್ಥ ಆಗ್ತಿದ್ಯಾ? ನಮ್ಮ ಒಂದು ಬೈ ಕೂಡ ಯೇಸು ಸ್ವಾಮಿ ಆಶೀರ್ವಾದ ಬೇಕು. ಕ್ರಿಸ್ತನು ಕೂಡ ಬಯಸುವಂತದ್ದು ನಾನು ನನ್ನ ಮಕ್ಕಳನ್ನ ಆಶೀರ್ವದಿಸಬೇಕೆಂಬುದಾಗಿಯೇ. ಆದ್ದರಿಂದ ಇವತ್ತಿನ ನನ್ನ ಸಂದೇಶ ಕುಟುಂಬದ ಒಂದು ಆಶೀರ್ವಾದ ಮತ್ತು ಸಭೆಯ ಒಂದು ಆಶೀರ್ವಾದ. ಕುಟುಂಬಗಳು ಆಶೀರ್ವದಿಸಲ್ಪಟ್ಟಾಗ ಸಭೆ ಆಶೀರ್ವದಿಸಲ್ಪಡ್ತದೆ. ಕುಟುಂಬಗಳೇ ಆಶೀರ್ವದಿಸಲ್ಪಡದೇ ಇದ್ದಾಗ ಸಭೆ ಆಶೀರ್ವದಿಸಲ್ಪಡೋದಕ್ಕೆ ಸಾಧ್ಯತೆ ಇಲ್ಲ. ಸೊ ದ ಬ್ಲೆಸ್ಸಿಂಗ್ ಆಫ್ ದ ಫ್ಯಾಮಿಲಿ ಅಂಡ್ ದ ಬ್ಲೆಸ್ಸಿಂಗ್ ಆಫ್ ದ ಚರ್ಚ್ ಬಹಳ ಪರಿಚಿತ ವಾಕ್ಯ ಭಾಗಗಳು. ಆದರೂ ಕೂಡ ದೇವರಾತ್ಮನ ಸ್ವರಕ್ಕೆ ನಾವು ಗಮನ ಕೊಡುವಂತದ್ದಾಗಿರೋಣ. 133ನೇ ಕೀರ್ತನೆ ದಯವಿಟ್ಟು ಓದಿ. ಇಷ್ಟಿಲ್ಲದೆ ಬೇರೆ ವಾಕ್ಯಗಳು ಕೂಡ ಸಿಕ್ಕದವರು ನೀವು ಓದಿ ನಾನು ಸಹಾಯ ಕೊಟ್ಟಾಗ ನಾವು ಬೇಗ ಮುಗಿಸೋದಕ್ಕೆ. ಸಹೋದರರು ಎಷ್ಟೋ ಒಳ್ಳೆಯದು, ಎಷ್ಟೋ ರಮ್ಯವಾದದ್ದು. ಅದು ಆರೋನ ತಲೆಯ ಮೇಲೆ ಹಾಕಲ್ಪಟ್ಟು ಅವನ ಗಡ್ಡದ ಮೇಲೆಯೂ ಅಲ್ಲಿಂದ ಅವನ ಅಂಗಿಗಳ ಉರಳಪಟ್ಟಿಯವರೆಗೂ ಹರಿದು ಬರುವ ಶ್ರೇಷ್ಠ ತೈಲದಂತೆಯೂ ಹೆರ್ಮೋನ್ ಪರ್ವತದ ಹುಟ್ಟಿ ಸಿಯೋನ್ ಪರ್ವತದ ಮೇಲೆ ಬೀಳುವ ಮಂಜಿನಂತೆಯೂ ಇದೆ. ಅಲ್ಲಿ ಆಶೀರ್ವಾದವು ಜೀವವು ಸದಾಕಾಲ ಇರಬೇಕೆಂದು ಯೆಹೋವನು ಆಜ್ಞಾಪಿಸಿದ್ದಾನೆ. ಕೊನೆಯ ವಾಕ್ಯ ಭಾಗ ಅಲ್ಲಿ ದಯವಿಟ್ಟು ರಿಪೀಟ್ ಮಾಡಿ. ಆಶೀರ್ವಾದವು ಜೀವವು ಸದಾಕಾಲ ಇರಬೇಕೆಂದು ಯೆಹೋವನು ಆಜ್ಞಾಪಿಸಿದ್ದಾನೆ. ಗಮನಿಸಿ, ಅಲ್ಲಿ ಏನಿರ್ಬೇಕಂತೆ? ಆಶೀರ್ವಾದ ಇರಬೇಕು, ಅಲ್ಲಿ ಜೀವ ಇರಬೇಕು. ಅಲ್ಲಿ ಇನ್ನೊಂದು ಪದ ಇದೆ, ಏನು? ಸದಾಕಾಲ. ಆಲ್ವೇಸ್, ಆಲ್ವೇಸ್. ಅಲ್ಲಿ ಆಶೀರ್ವಾದವು ಜೀವವು ಸದಾಕಾಲ ಇರಬೇಕೆಂದು ಯೆಹೋವನು, ನೋಡ್ರಿ, ಇಟ್ಸ್ ಎ ಕಮ್ಯಾಂಡ್ಮೆಂಟ್. ಆಜ್ಞೆ ಅದು. ಇದ್ರೂ ಇರ್ಬೋದು, ಇಲ್ದವ್ರು ಇಲ್ಲ ಅಂತ ಹೇಳ್ತಾರೆ ವಾಕ್ಯ. ದೇವರ ಆಜ್ಞೆ, ಕಮ್ಯಾಂಡ್ಮೆಂಟ್ ಆಫ್ ಗಾಡ್. ಏನದು? ಅಲ್ಲಿ ಆಶೀರ್ವಾದ ಇರಬೇಕು, ಅಲ್ಲಿ ಜೀವ ಇರಬೇಕು. ಈಗ ನನ್ನ ಪ್ರಶ್ನೆ, ಅಲ್ಲಿ ಎಂಬುದಾಗಿ ಹೇಳುವಾಗ ಎಲ್ಲಿ? ಅಲ್ಲಿ ಆಶೀರ್ವಾದ ಇರಬೇಕು, ಅಲ್ಲಿ ಜೀವ ಇರಬೇಕು ಅಂತ ನೋಡುವಾಗ ಅದಕ್ಕೆ ಉತ್ತರ ಮೊದಲನೆಯ ಸೆಂಟೆನ್ಸ್ ಅಲ್ಲೇ ಇದೆ. ಹೆರ್ಮೋನ್ ಪರ್ವತದಲ್ಲಿ. ಹೆರ್ಮೋನ್ ಪರ್ವತ ಅಲ್ಲ, ಚಂದಾಪುರದಲ್ಲಿ ಇದೆ, ಸಂಜಾಪುರದಲ್ಲೂ ಇದೆ. ಸಹೋದರರಲ್ಲಿ ಯಾವಾಗ? ಅರ್ಥ ಆಯ್ತಾ? ಆಹಾ, ಸಹೋದರರು ಒಂದಾಗಿರುವಂತದ್ದು ಎಷ್ಟೋ ಒಳ್ಳೆಯದು, ಎಷ್ಟೋ
ರಮ್ಯವಾದದ್ದು. ಮುಂದೆ ಮೂರನೇ ವಾಕ್ಯ ಬರ್ತೀವಿ. ಅಲ್ಲಿ ಎಲ್ಲಿ ಎಲ್ಲಿ ಅನ್ಯೂನ್ಯತೆ ಇದೆಯೋ, ಎಲ್ಲಿ ಐಕ್ಯತೆ ಇದೆಯೋ ಅಲ್ಲಿ ಆಶೀರ್ವಾದವಿದೆ. ದೇವ ಮಕ್ಕಳೇ, ನಿಮ್ಮ ಕುಟುಂಬದಲ್ಲಿ ಐಕ್ಯತೆ ಇರುವಂತಹ ಸಮಯದಲ್ಲಿ ಅಲ್ಲಿ ಯೇಸು ಸ್ವಾಮಿ ಆಶೀರ್ವಾದ ಇದ್ದೇ ಇದೆ. ನಮ್ಮ ಈ ಸಭೆಯಲ್ಲಿ ಐಕ್ಯತೆ ಇರುವಂತಹ ಸಮಯದಲ್ಲಿ, ಅನ್ಯೂನ್ಯತೆ ಇರುವಂತಹ ಸಮಯದಲ್ಲಿ ಅಲ್ಲಿ ಆಶೀರ್ವಾದ ಇದ್ದೇ ಇದೆ. ಆದ್ರೆ ಯಾವಾಗ ಗಂಡ ಹೆಂಡತಿ ಮಧ್ಯೆ ಸಮಸ್ಯೆ, ಅಣ್ಣ ತಮ್ಮನ ಮಧ್ಯೆ ಸಮಸ್ಯೆ, ಸಭೆಯಲ್ಲಿ ಒಬ್ಬರಿಗೊಬ್ಬರು ಆಗೋದಿಲ್ಲ, ಅಲ್ಲಿ ಐಕ್ಯತೆ ಇಲ್ಲ, ಅಲ್ಲಿ ಒಡಕು ಉಂಟಾಗಿದೆ, ಅಲ್ಲಿ ಆಶೀರ್ವಾದ ಇರೋದಿಲ್ಲ. ಅಲ್ಲಿ ಆಶೀರ್ವಾದ ಇರೋದಿಲ್ಲ. ಆದ್ರೆ ಇಲ್ಲಿ ಅಲ್ಲಿ ಎಂಬುದಾಗಿ ಹೇಳುವಾಗ ಎಲ್ಲಿ ಐಕ್ಯತೆ ಇದೆಯೋ, ಎಲ್ಲಿ ಅನ್ಯೂನ್ಯತೆ ಇದೆಯೋ ಅಲ್ಲಿ ಯೇಸು ಸ್ವಾಮಿಯ ಆಶೀರ್ವಾದ ಖಂಡಿತ ಇದ್ದೇ ಇರ್ತಕ್ಕಂಥ ದೇವರ ವಾಕ್ಯವಾಗಿದೆ. ಆದ್ರಿಂದ ನಿಮ್ಮ ಸಭೆಯಲ್ಲಿ ಆಶೀರ್ವಾದ ಇರಬೇಕಾದ್ರೆ ಗಂಡಂತಿ ಮಧ್ಯೆ, ಮಕ್ಕಳ ಮಧ್ಯೆ, ಅಣ್ಣನ ಮಧ್ಯೆ ಏನಿರಬೇಕು? ಅನ್ಯೋನ್ಯತೆ, ಐಕ್ಯತೆ ಇರಲೇಬೇಕು. ಸಭೆಯಲ್ಲಿ ಆಶೀರ್ವಾದ ಇರಬೇಕೆಂಬುದಾಗಿ ನಾವು ಬಯಸುವುದಾದರೆ ಸಭೆಯಲ್ಲಿ ಕೂಡ ಐಕ್ಯತೆ, ಅನ್ಯೋನ್ಯತೆ ಇರಲೇಬೇಕು. ಆಗ ಖಂಡಿತ ಯೇಸು ಸ್ವಾಮಿ ಆಶೀರ್ವಾದ ಇದ್ದೇ. ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯ 28ನೇ ವಾಕ್ಯ. ಸಿಗ್ದವ್ರು ಓದ್ತಾ ಇರ್ಬೇಕು. ದೇವರವರನ್ನು ಆಶೀರ್ವದಿಸಿ, ನೋಡ್ರ, ಇದಲ್ಲದೆ ದೇವರವರನ್ನ ಆಶೀರ್ವದಿಸಿ ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ. ಸಮುದ್ರದ ಮೀನುಗಳ ಮೇಲೆಯೂ, ಆಕಾಶದ ಪಕ್ಷಿಗಳ ಮೇಲೆಯೂ, ಭೂಮಿಯಲ್ಲಿ ಚಲಿಸುವ ಎಲ್ಲಾ ಜೀವಿಗಳ ಮೇಲೆಯೂ ದೊರೆತನ ಮಾಡ್ರಿ. ನೋಡ್ರಿ, ನೀವು ದೇವರನ್ನು ಆಶೀರ್ವದಿಸಿ ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯನ್ನು ವಶ ಮಾಡಿಕೊಳ್ಳ್ರಿ, ಎಲ್ಲವರ ಮೇಲೆ ದೊರೆತನ ಮಾಡ್ರಿ. ರೂಲ್ ಅಂತ ಹೇಳಿದಾಗ ನಾವು ಅಧಿಕಾರಿಗಳು, ನಾವೇ ರಾಜ್ಯದ ಮಟ್ಟಕ್ಕೆ ಇಟ್ಟಿದ್ದೇನೆ, ಎಲ್ಲವನ್ನು ಕೂಡ ಆಳುವಂತವ್ರು ನಾವು. ಅದೇ ರೀತಿಯಾಗಿ ದೇವರವರನ್ನು ಆಶೀರ್ವದಿಸಿದ, ಆಶೀರ್ವಾದಕ್ಕೆ ಪಾತ್ರರಾಗೇ ಇದ್ರು. ಆದರೆ ದಯವಿಟ್ಟು ಈಗ ಗಮನಿಸಿ, ದೇವರು ಯೇಸು ಸ್ವಾಮಿ ಇಷ್ಟಪಡುವಂಥದ್ದು ಯಾವಾಗ ತನ್ನ ಮಕ್ಕಳು ತನಗೆ ವಿಧೇಯರಾಗಿ ಜೀವಿಸ್ತಾರೋ ಅಲ್ಲಿ ಆಶೀರ್ವಾದ ಇದೆ. ಗೊತ್ತಾಗ್ತಿದ್ಯಾ? ವಿಧೇಯರಾಗಿ ಜೀವಿಸುವಾಗ. ಇವತ್ತು 3 ವಿಷಯಗಳ ನಿಮ್ಮೊಟ್ಟಿಗೆ ನಾನು ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಯಾಕೆ ಈ 3 ವಿಷಯಗಳು ಬಹಳ ಮುಖ್ಯ ಅಂತಂದ್ರೆ, ಸೈತಾನ ಒಂದಲ್ಲ ಒಂದು ರೀತಿಯಲ್ಲಿ ಈ ಅನ್ಯೂನ್ಯತೆನ, ಐಕ್ಯತೆನ ಒಡೆಯುವುದಕ್ಕೆ ಇಷ್ಟಪಡ್ತಾನೆ, ಬೇರ್ಪಡಿಸ್ತಾನೆ, ನಮ್ಮಲ್ಲಿ ಭೇದಗಳನ್ನ ಉಂಟು ಮಾಡ್ತಾನೆ. ಎಷ್ಟು ಮಟ್ಟಿಗೆ ಭೇದಗಳನ್ನ, ಅಯ್ಯೋ ಚರ್ಚೆಗೆ ಹೋಗೋದೇ ಬೇಡ, ಬೈಬಲ್ ಓದೋದೇ ಬೇಡ, ಪ್ರಾರ್ಥನೆ ಮಾಡೋದೇ ಬೇಡ, ಇಂಥ ಒಂದು ಮನಸ್ತಾಪಗಳನ್ನ ಉಂಟು ಮಾಡಿ ದೇವರ ಆಶೀರ್ವಾದ ನಮಗೆ ಸಿಗದ ಹಾಗೆ, ಅದಕ್ಕೆ ಬದಲಾಗಿ ದೇವರ ಶಾಪಕ್ಕೆ ನಮ್ಗೆ ಒಳಗಾಗುವ ಹಾಗೆ ಸೈತಾನ ಕಾರ್ಯ ಮಾಡ್ತಾನೆ. ಇಂಥ ಕಾರ್ಯಗಳಲ್ಲಿ ನಾವು ಅದನ್ನ ಗೆದ್ದು ದೇವರ ಆಶೀರ್ವಾದ ನಿರಂತರವಾಗಿ ನಮ್ಮಲ್ಲಿ ಇರಬೇಕೆಂಬುದಾಗಿ ನಾವು ಬಯಸುವುದಾದರೆ, ನಮ್ಮ ಕುಟುಂಬದಲ್ಲಿ ಇರಬೇಕೆಂಬುದಾಗಿ ನಾವು ಬಯಸುವುದಾದರೆ, ನಮ್ಮ ಸಭೆಯಲ್ಲಿ ಇರಬೇಕೆಂಬುದಾಗಿ ಬಯಸುವುದಾದರೆ ಈ 3 ಕಾರ್ಯಗಳ ಕಡೆಗೆ ನಮ್ಮ ಗಮನ ಇರಲೇಬೇಕು. ಮೊದಲನೇದಾಗಿ ಒಬೀಡಿಯನ್ಸ್, ವಿಧೇಯತ್ವ. ಕರ್ತನಾದ ಯೇಸು ಕ್ರಿಸ್ತನು ನಮ್ಮಿಂದ ಬಯಸುವಂಥದ್ದು ವಿಧೇಯತ್ವ. ದೇವರು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುವನೆ. God expects the obedience. ಇಲ್ಲಿ ಆದಾಮ ಅವನಿಗೆ 1ನೇ ಅಧ್ಯಾಯ 28ನೇ ವಾಕ್ಯದಲ್ಲಿ ಹೇಳಿದ, ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯನ್ನ ಸ್ವಾಧೀನ ಮಾಡಿಕೊಳ್ಳ್ರಿ, ಎಲ್ಲವುಗಳ ಮೇಲೆ ದೊರೆತನ ಮಾಡ್ರಿ. ವೆರಿ ಗುಡ್ ಅಲ್ವಾ? ಎಲ್ಲ ಎಷ್ಟು ಚೆನ್ನಾಗಿದೆ. ಅನಂತರ ನಾವು ಮುಂದೆ ನೋಡ್ತೀವಿ, ಆದಾಮನೇ ಬಾ, ನಿನ್ನ ತೋಟದಲ್ಲಿ ಇಡ್ತೀನಿ, ತೋಟದಲ್ಲಿ ನಿನಗೆ ವೆರೈಟೀಸು, ಈ ಪ್ರಪಂಚದಲ್ಲಿ ಏನು ಮಲೇಷಿಯಾ, ಜಪಾನು, ಇಂಡಿಯಾ ಏನೇನು ಹಣ್ಣುಗಳಿದೆ ಎಲ್ಲ ಹಣ್ಣು ತಿನ್ನು, ಎಲ್ಲ ವೆರೈಟೀಸ್ ಅನ್ನು ತಿನ್ನು, ಆದರೆ ಈ ಮರದ ಹಣ್ಣನ್ನು ಮಾತ್ರ ತಿನ್ಬೇಡ.
ತಿಂದಿದ್ದೀನ ಸಾಯಿ. ನೋಡ್ರಿ, ಯಾಕೆ ಸ್ವಾಮಿ ಇದು ಮಾಡ್ಬೇಕಾಗಿತ್ತು? ಯಾಕೆ ಇಷ್ಟೇ? ಆ ಮರದಲ್ಲಿ ಏನು ಮ್ಯಾಜಿಕ್ ಇಲ್ಲ. ನನ್ನ ಮಗನು ನನಗೆ ವಿಧೇಯನಾಗಿ ಇರಲಿ ಎಂಬುದೇ. ನನ್ನ ಮಗಳು ನನಗೆ ವಿಧೇಯನಾಗಿ ಇರಲಿ, ಅವಳು ನನ್ನ ಆಶೀರ್ವಾದಕ್ಕೆ ಪಾತ್ರವಾಗಿರಬೇಕೇ ಹೊರತು ಯಾವುದೇ ಕಾರಣಕ್ಕೂ ನನ್ನ ಶಾಪಕ್ಕೆ ಒಳಗಾಗಬಾರದು. ಆದರೆ ಇಲ್ಲಿ 3ನೇ ಅಧ್ಯಾಯಕ್ಕೆ ಬರುವಂತ ಸಮಯದಲ್ಲಿ ಸೈತಾನ ಪ್ರವೇಶ ಮಾಡ್ದ. ನೋಡ್ರಿ, ಸೈತಾನನು ಕೆಲವು ಮಾತುಗಳನ್ನು ಹೇಳ್ತಾರೆ. 3ನೇ ಅಧ್ಯಾಯ ವಚನ 1ರಿಂದ ಓದ್ರಿ. ಯೆಹೋವ ದೇವರು ಉಂಟು ಮಾಡಿದ ಎಲ್ಲಾ ಭೂಜಂತುಗಳಲ್ಲಿ ಸರ್ಪವು ಯುಕ್ತುಳ್ಳದಾಗಿತ್ತು. ಅದು ಸ್ತ್ರೀಯ ಬಳಿಗೆ ಬಂದು, ಏನವ್ವ, ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರದೆಂದು ದೇವರು ಅಪ್ಪಣೆ ಕೊಟ್ಟಿರುವುದು ನಿಜವೋ ಎಂದು ಕೇಳಲು, ಸ್ತ್ರೀಯು, ತೋಟದಲ್ಲಿರುವ ಮರಗಳ ಹಣ್ಣುಗಳನ್ನು ನಾವು ತಿನ್ನಬಹುದು, ಆದರೆ ತೋಟದ ಮಧ್ಯದಲ್ಲಿರುವ ಈ ಮರದ ಫಲದ ವಿಷಯವಾಗಿ ಇದನ್ನು ತಿನ್ನಲು ಕೂಡದು, ಮುಟ್ಟಲು ಕೂಡದು, ತಿಂದರೆ ಸಾಯಿರಿ ಎಂದು ದೇವರು ಹೇಳಿದ್ದಾನೆ ಅಂದಳು. ಆಗ ಸರ್ಪವು ಸ್ತ್ರೀಗೆ, ನೀವು ಏನೂ ಸಾಯುವುದಿಲ್ಲ, ನೀವು ಇದರ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವು, ನೀವು ದೇವರಂತೆ ಆಗಿ ಒಳ್ಳೆಯದರ ಕೆಟ್ಟದರ ಭೇದವನ್ನು ಅರಿತವರಾಗಿರಿ. ಸಾಕು, ದಯವಿಟ್ಟು ಗಮನಿಸಿ. ಈಗ ಸೈತಾನ ಬಂದು ಆತನು ಮೊದಲೇದೇ ಮಾಡಿದಂತ ಕೆಲಸ ಗೊತ್ತಾ? ಏನವ? ದೇವರು ಯಾವ ಮರದ ಹಣ್ಣನ್ನು ಕೂಡ ತಿನ್ನಬಾರದು ಎಂಬುದಾಗಿ ಹೇಳಿದ್ದು ನಿಜಾನಾ? ದೇವ್ರು ಹೇಳಿದೇನೋ ಆ ಮರದ ಹಣ್ಣನ್ನು ಮಾತ್ರ ತಿನ್ನಬೇಡ, ಬೇರೆ ಎಲ್ಲ ತಿನ್ನುವಂತ. ಆದ್ರೆ ಸೈತಾನ ಹೇಳ್ತಾನೆ, ಏನಂತ ಹೇಳ್ತಾನೆ? ಯಾವ ಮರದ ಹಣ್ಣನ್ನು ಕೂಡ ತಿನ್ನಬಾರ್ದು ಅಂತ ಹೇಳಿದ್ದು ನಿಜಾನ. ಅಂದ್ರೆ ಏನಿಲ್ಲ ಅರ್ಥ. ಮೊದಲನೇದಾಗಿ ಸೈತಾನ ಹೇಗೆ ಬೇಡವನ್ನ ಉಂಟು ಮಾಡ್ತಾನೆ ಗೊತ್ತಾ? ಕುಟುಂಬದಲ್ಲಿ, ಸಭೆಯಲ್ಲಿ ದೇವರ ವಾಕ್ಯವನ್ನೇ ಪ್ರಶ್ನೆ ಮಾಡುವ ಹಾಗೆ ನಮ್ಮನ್ನ ನಡೆಸ್ತಾನೆ. ದೇವರ ವಾಕ್ಯವನ್ನೇ ಸಂದೇಹ ಪಡುವ ಹಾಗೆ, ದೇವರ ವಾಕ್ಯವನ್ನೇ ಸಂದೇಹ ಪಡುವ ಹಾಗೆ ಸೈತಾನ ಮೊದಲು ಹೆಜ್ಜೆ ಇಡ್ತಾನೆ. ಸೈತಾನನ ಮೊದಲನೇ ಹೆಜ್ಜೆಗೆ ಎಷ್ಟೋ ಜನ ಚರ್ಚೆ ಬಿಟ್ಟಾಗ್ಬಿಡ್ತಾರೆ. ಓ, ಏನು ಬೈಬಲ್ ಮಾತ್ರ ನಿಜನಾ, ಬೇರೆದೆಲ್ಲ ಏನಿಲ್ವಾ, ಅದಿಲ್ವಾ, ಇದಿಲ್ವಾ ಅಂತ ಹೇಳಿದಾಗ ಹೌದಲ್ವಾ ಅಂತ ಬಿಟ್ಟವ್ರು ಮಾಡದೆ, ಫಸ್ಟ್ ಸೈತಾನ ಮಾಡದೆ ದೇವರ ವಾಕ್ಯವನ್ನ ಆತನು ಸಂದೇಹ ಪಡುವ ಹಾಗೆ ನಮ್ಮನ್ನು ಮಾಡ್ತಾನೆ. ಆದ್ರೆ ನಾವು ಎಚ್ಚರಿಕೆ ಇರಬೇಕು. ಯಾವುದೇ ಕಾರಣಕ್ಕೂ ದೇವರ ವಾಕ್ಯವನ್ನ ನಾವು ಸಂದೇಹ ಪಡುವಂತವರಾಗಿರಬಾರ್ದು ಅಲ್ವಾ? ಭೂಮಿ ಅಳೆದು ಹೋಗ್ತದೆ, ಆಕಾಶ ಅಳೆದು ಹೋಗ್ತದೆ, ದೇವರ ವಾಕ್ಯವು ಎಂದೂ ಕೂಡ ಅಳೆದು ಹೋಗುವುದೇ ಇಲ್ಲ. ಇಷ್ಟು ವರ್ಷಗಳಾದ್ಮೇಲೆ ಕೂಡ ಸತ್ಯವೇದ ಸತ್ಯ 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 ಸತ್ಯದಲ್ಲಿ ಯಾವುದೊಂದು ಕೂಡ ಸುಳ್ಳಾಗಿಲ್ಲ, ಸುಳ್ಳಾಗುವುದೂ ಇಲ್ಲ. ಆದ್ರಿಂದ ನಾವು ದೇವರ ಆಶೀರ್ವಾದಕ್ಕೆ ಪಾತ್ರ ಆಗಬೇಕಾದ್ರೆ ಯಾವುದೇ ಕಾರಣಕ್ಕೂ ದೇವರ ವಾಕ್ಯವನ್ನ ಸಂದೇಹ ಪಡಬಾರ್ದು. ಮತ್ತೆ ನೋಡಿದ್ರೆ ಅವನು ಹೇಳ್ದ, ಯಾವ ಮರದ ಹಣ್ಣನ್ನು ತಿನ್ನಬಾರ್ದ ಅಂತ ಕೇಳಿದಾಗ ಅವಳು ಅವ್ವ ಏನಂತ ಉತ್ತರ ಕೊಟ್ಲು? ಎಲ್ಲಾ ಮರದ ಹಣ್ಣನ್ನು ತಿನ್ಬಹುದು, ಆದ್ರೆ ಈ ಮರದ ಹಣ್ಣಿನ ವಿಷಯ ಮಾತ್ರ ಇದನ್ನು ತಿನ್ಲೂಬಾರ್ದು, ಮುಟ್ಲೂಬಾರ್ದು. ಇದೊಂದು ಎಕ್ಸ್ಟ್ರಾ ಮಸಾಲ ಸೇರಿಸ್ಕೊಂಡ್ಬಿಟ್ಲು. ಮುಟ್ಬೇಡ ಅಂತ ಹೇಳಿಲ್ಲ, ಇಲ್ಲೂ ಕೂಡ ಮುಟ್ಬೇಡ ಅಂತ ಹೇಳಿಲ್ಲ, ತಿನ್ಬೇಡ ಅಂತ ಹೇಳಿದ ಅಷ್ಟೇ. ಇವಳು ಸ್ವಲ್ಪ ಸೇರಿಸ್ತದು ಎಕ್ಸ್ಟ್ರಾ. ಆಗ ಇಮ್ಮೇಟಾಗಿ ಗೊತ್ತಾಗೋಯ್ತು ಸೈತಾನಿಗೆ, ಓ ಇವಳು ನನ್ನ ದಾರಿಗೆ ಬರ್ತಾ ಇದ್ದಾಳೆ, ಆಗ್ಲೇ ರೆಡಿಯಾಗಿ ಟ್ರ್ಯಾಕ್ ಅಲ್ಲಿ ಇದ್ದಾಳೆ. ಇಮ್ಮೇಟಾಗಿ ಹೇಳ್ದ ಸೈತಾನ, ಇಲ್ಲ, ನೀವು ಆ ಮರದ ಹಣ್ಣನ್ನ ತಿನ್ನಬಹುದು, ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯಲ್ಪಡ್ತದೆ, ತಿಂದಾಗಲೇ ನೀವು ಕೂಡ ದೇವರಂತೆ. ಅಂದ್ರೆ ಏನರ್ಥ? ಏನರ್ಥ? ದೇವರು ಸುಳ್ಳು ಹೇಳಿದಾನೆ. ಅರ್ಥ ಆಗ್ತಿದ್ಯಾ? ನೀವು ಯಾವ ದೇವರನ್ನ ನೀವು ನಂಬ್ಕೊಂಡಿದ್ದೀರೋ ಆ ದೇವರು ಸುಳ್ಳುಗಾರ. ಯೇಸು ಸ್ವಾಮಿ ಸುಳ್ಳುಗಾರ. ಯೇಸು ಸ್ವಾಮಿ ಮಾತ್ರ ನಂಬಕ್ ಹೋಗ್ಬೇಡಿ. ಬನ್ನಿ, ಆ ಬೆಟ್ಟಕ್ಕೆ ಹೋಗ್ರಿ, ನಿಮ್ಗೆ ಒಳ್ಳೇದಾಗುತ್ತೆ. ಬನ್ರಿ, ಈಗ ಹೋಗಿ ನೀರನ್ನ ಕುಡಿರಿ, ನಿಮ್ಗೆ ಒಳ್ಳೇದಾಗುತ್ತೆ. ಬನ್ರಿ, ಆ ನದಿలో ಮುಳುಗ್ರಿ, ನಿಮ್ಗೆ ಒಳ್ಳೇದಾಗುತ್ತೆ. ಯಾಕಂದ್ರೆ ಯೇಸು ಸ್ವಾಮಿ ಸುಳ್ಳುಗಾರ. ಎರಡು ವಿಷಯಗಳ ಬಹಳ ಹೆಚ್ಚಿಗೆ ಗಮನಿಸಿ. ಇವತ್ತು ಕೂಡ ಸೈತಾನ ಮಾಡುವಂತ ಇದೇ ಕೆಲಸ. ಏನ್ ಗೊತ್ತಾ? ದೇವರ ವಾಕ್ಯವನ್ನ ಸಂದೇಹ ಪಡುವಂತೆ ಮಾಡ್ತಾನೆ. ಎರಡನೇದಾಗಿ ದೇವರನ್ನೇ ಸುಳ್ಳುಗಾರನಾಗಿ ಮಾಡ್ತಾನೆ. ಇವತ್ತು ಇದಕ್ಕೆ ಬಿದ್ದೆ ಎಷ್ಟೋ ಕುಟುಂಬಗಳು ದೇವರ ಆಶೀರ್ವಾದವನ್ನು ಕಳ್ಕೊಂಡಿದ್ದಾವೆ, ಕ್ರಿಸ್ತನಿಂದಲೇ ದೂರ ಹೊರಟೋಗ್ತವೆ, ಹಾಳಾಗೋಗಿದ್ದಾವೆ, ಚಿತ್ರವಾಗಿ ಹೋಗ್ತದೆ. ಇವತ್ತು ಕುಟುಂಬಗಳು, ಎಷ್ಟೋ ಕುಟುಂಬಗಳು ಚಿತ್ರವಾಗಿದೆ, ಎಷ್ಟೋ ಸಭೆಗಳು ಚಿತ್ರವಾಗಿದೆ. ಯಾಕಂತಂದ್ರೆ
ಸೈತಾನ ಏಟಿಗೆ ಬಿತ್ತು. ಆದ್ದರಿಂದ ಪ್ರೇರೆ ಒಬೀಡಿಯನ್ಸ್, ವಿಧೇಯತ್ವ. ನಾವು ಯಾವುದೇ ಕಾರಣಕ್ಕೂ ದೇವರ ವಾಕ್ಯವನ್ನು ಸಂದೇಹ ಪಡಬಾರದು. ದೇವರು ಸುಳ್ಳುಗಾರ ಎಂಬುದಾಗಿ ಯಾವುದೇ ಕಾರಣಕ್ಕೂ ಹೇಳಬಾರದು. ನಮ್ಮ ದೇವರು ಸತ್ಯವಂತ, ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವವಾಗಿದ್ದೇನೆ. ಆತನ ಬಾಯಿ ಯಾವತ್ತೂ ಕೂಡ ಸುಳ್ಳು ಬರೋದಿಲ್ಲ. ಆತನ ಸುಳ್ಳುಗಾರನಲ್ಲ, ಅದರ ವಾಕ್ಯ ಸುಳ್ಳಲ್ಲ. ಅಂತ ಬಲಾಢ್ಯವಾದ ರೀತಿಯಲ್ಲಿ ನಾವು ಎಲ್ಲಿ ತನಕ ನಾವು ಹೋಗುತ್ತೇವೋ, ವಿಜಯರಾಗುತ್ತೇವೋ, ಅಲ್ಲಿಯ ತನಕ ದೇವರ ಆಶೀರ್ವಾದ ಇದ್ದೇ ಇರ್ತದೆ. ಕರ್ತನವನ್ನು ಆಶೀರ್ವದಿಸುವಂತ ದೇವರಾಗಿದ್ದಾನೆ. ಅದಕ್ಕಾಗಿ ನಾವು ಧರ್ಮೋಪದೇಶಗಳ ಪುಸ್ತಕ ನೋಡ್ತೀವಿ 28ನೇ ಅಧ್ಯಾಯದಲ್ಲಿ ಆಶೀರ್ವಾದವನ್ನ ಜೀವನ ಮರಣವನ್ನು ಮುಂದೆ ಇಟ್ಟಿದ್ದೀನಿ. ನೀವೇನ್ ಮಾಡ್ರಿ? ಎರಡರಲ್ಲಿ ಯಾವ್ದು ಬೇಕಾದ್ರೆ ನೀವು ಆರಿಸ್ಕೊಡ್ರಿ. ಮುಂದೆ ನೀವು ಜೀವನ ಆರಿಸ್ಕೊಡ್ರಿ, ನೀವು ಆಶೀರ್ವಾದ ಆರಿಸ್ಕೊಡ್ರಿ. ಮತ್ತೆ ವಾಸುವಂತ 7ನೇ ನೋಡ್ತೀವಿ. ನನ್ನ ವಾಕ್ಯವನ್ನ ಕೇಳಿ ಅದರ ಪ್ರಕಾರ ನಡೆಯುವಂತವನು ಬಂಡಿ ಮೇಲೆ ಮನೆ ಕಡೆದ ಮನುಷ್ಯನಿಗೆ ಹೋಲಿಕೆ. ಏನೇ ಬಿರುಗಾಳಿ ಬರ್ಲಿ, ಮಳೆ ಬರ್ಲಿ, ಆ ಮನೆ ಬಿದ್ದೋದಲ್ಲ. ಯಾಕಂತಂದ್ರೆ ಆ ಮನೆ ಬಂಡಿ ಮೇಲೆ ಕಟ್ಟಲ್ಪಟ್ಟಿದೆ. ಆದ್ರೆ ಏನಂತ, ಯಾವನು ನನ್ನ ವಾಕ್ಯವನ್ನ ಕೇಳಿ ಅದರ ಪ್ರಕಾರ ನಡೀತಾರೋ ಅವನು. ಬರೀ ವಾಕ್ಯವನ್ನ ಕೇಳ್ಕೊಂಡಿರುವಂತನಲ್ಲ, ವಾಕ್ಯವನ್ನ ಕೇಳಿ ಅದರ ಪ್ರಕಾರ ನಡೆಯುವುದು. ಒಬೀಡಿಯನ್ಸ್, ವಿಧೇಯತ್ವ ಎಲ್ಲಿ ಇದೆಯೋ ಅಲ್ಲಿ ದೇವರ ಆಶೀರ್ವಾದ ಇದ್ದೇ ಇದೆ. ಪ್ರೇರೆ, ನಮಗೆಲ್ಲ ಬಹಳ ಚೆನ್ನಾಗಿ ಗೊತ್ತಿರುವಂಥದ್ದು ಅಬ್ರಾಮನ ಜೀವಿತ ಅಲ್ಲ. ಅಬ್ರಾಮನ ಜೀವಿತದಲ್ಲಿ ದೇವರು ಎಂಥ ಒಂದು ವಾಗ್ದಾನ ಮಾಡ್ತಾರೆ ನೋಡ್ರಿ. ಆದಿಕಾಂಡ ಪುಸ್ತಕ 12ನೇ ಅಧ್ಯಾಯ 1-4 ವಾಕ್ಯಗಳು ಓದು. ಯೆಹೋವನು ಅಬ್ರಾಮನಿಗೆ, ನೀನು ಸ್ವದೇಶವನ್ನು ಬಂಧು ಬಳಗವನ್ನು ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನಾನು ನಿನ್ನ ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ನೀನು ಆಶೀರ್ವಾದ ನಿಧಿಯಾಗುವೆ. ನಿನ್ನನ್ನು ಅರಸುವರನ್ನು ಅರಸುವೆನು, ಶಪಿಸುವರನ್ನು ಶಪಿಸುವೆನು. ನಿನ್ನ ಮೂಲಕ ಭೂಲೋಕದ ಎಲ್ಲಾ ಕುಲಗಳಿಗೂ ಆಶೀರ್ವಾದ ಉಂಟಾಗುವುದು ಎಂದು ಹೇಳಿದನು. ನೋಡ್ರ, ನೀನೇನ್ ಮಾಡು, ಬಿಟ್ಟು ಬಾ. ಏನಾದ ಪ್ರತ್ಯೇಕವಾಗು. ನೀನು ಈಗ ಸತ್ಯದೇವರನ್ನು ಕಂಡುಕೊಂಡಿದ್ದೆ, ನಾನು ನಿಮ್ ಜೊತೆ ಇದ್ದೇನೆ, ನನ್ನ ಮಾತಿಗೆ ವಿಧೇಯನಾಗು, ನಾನು ಹೇಳೋ ಕಡೆ ಹೋಗು. ಅವಾಗ ಏನ್ ಮಾಡ್ತೀನಿ, ನಾನು ನಿನ್ನ ಆಶೀರ್ವದಿಸ್ತೇನೆ. ಯೇಸು ಸ್ವಾಮಿ ನಂಬಿಕೊಂಡು ಬರುವಂತಹ ಸಮಯದಲ್ಲಿ ಯಾವುದೇ ಕಾರಣಕ್ಕೆ ಯೇಸುವನ್ನು ಕೈ ಬಿಡುವಂತ ದೇವರಲ್ಲ, ಆಶೀರ್ವಾದ ಮಾಡೇ ಮಾಡ್ತಾನೆ. ಅದನ್ನ ಬಿಟ್ಟು ಅಯ್ಯೋ ನಾನು ಯೇಸುವನ್ನು ನಂಬ್ಕೊಂಡ್ರೆ ನನ್ನ ಜಾತಿ ಜನ ಏನ್ ಹೇಳ್ತಾರೋ, ನನ್ನ ಬೀದಿ ಜನ ಏನ್ ಹೇಳ್ತಾರೋ, ನನ್ನ ಸ್ವಂತವ್ರು ನೆಂಟರಿಸ್ಟ್ ಏನ್ ಹೇಳ್ತಾರೋ ಅಂತ ಅವ್ರಿಗೆ ಎದುರ್ಕೊಂಡಿದ್ರೆ ನೀನು ಶಾಪಗ್ರಸ್ತವಾಗಿ ಹಂಗೆ ಇರ್ತೀಯ. ಬಿಟ್ಟು ಬಾ. ಏನರ್ಥ? ನಿನ್ನ ನಂಬಿಕೆಯಿಂದ ಹೊರ ಬಾ. ನೀವು ಮನೆ ಬಿಟ್ಟು ಬಾ ಅಂತ ಹೇಳ್ತಾರ ಅಲ್ಲಿ. ನಿನ್ನ ನಂಬಿಕೆಯಲ್ಲಿ ದೃಢವಾಗಿ ಬಾ. ಕ್ರಿಸ್ತನನ್ನೇ ಹತ್ತುಕೊಂಡು ಬಾ. ಕ್ರಿಸ್ತನನ್ನ ಆಶೀರ್ವಾದ ಮಾಡ್ತಾನೆ. ಅಬ್ರಾಮನನ್ನ ದೇವರ ಆಶೀರ್ವಾದ ಮಾಡೋದನ್ನ ಮಾಡಿದ್ರು. 18ನೇ ಅಧ್ಯಾಯ ಬಂದ್ರಿ. ಈಗ 18ನೇ ಅಧ್ಯಾಯ ವಚನ 17ನೇ ವಾಕ್ಯದಿಂದ ಮುಂದೆ ಹೋದ್ರಿ. ನಾನು ಯೆಹೋವನು ತನ್ನೊಳಗೆ ನಾನು ಮಾಡಬೇಕೆಂದಿರೋ ಕಾರ್ಯವನ್ನು ಅಬ್ರಾಮನಿಗೆ ಮರೆ ಮಾಡುವುದು ಸರಿಯೋ? ಅವನಿಂದ ಬಲಿಷ್ಠವಾದ ಮಹಾ ಜನಾಂಗ ಹುಟ್ಟಬೇಕಲ್ಲ. ಅವನ ಮೂಲಕ ಭೂಮಿ ಎಲ್ಲಾ ಜನಾಂಗಗಳಿಗೂ ಆಶೀರ್ವಾದ ಉಂಟಾಗುವುದು. ಅವನ ಮೂಲಕ ಏನಾಗಬೇಕಂತೆ? ಎಲ್ಲಾ ಜನಾಂಗಗಳಿಗೂ, ಭೂಮಿಯ ಎಲ್ಲಾ ಜನಾಂಗ ಅವನಿಗೂ ಆಶೀರ್ವಾದ, ಅವನ ಮನೆಗೂ ಆಶೀರ್ವಾದ, ಅವನ ಮುಖಾಂತರ ಭೂಮಿಯ ಎಲ್ಲ ಜನಾಂಗಕ್ಕೂ ಆಶೀರ್ವಾದ ನಾನು ಮಾಡ್ತೇನೆ. ಅದ್ರ ಬಿಟ್ಟು ಬಂದ ವಿಧಿಯನಾದ. ಮುಂದೆ ನೋಡ್ರಿ 22ನೇ ಅಧ್ಯಾಯಕ್ಕೆ ಬಂದ್ರಿ. 22ನೇ ಅಧ್ಯಾಯ 18ನೇ ವಾಕ್ಯ 16ನೇ ವಾಕ್ಯದ ಹೋದ್ರಿ. ನೀನು ನಿನ್ನ ಒಬ್ಬನೇ ಮಗನ್ನು ಸಮರ್ಪಿಸೋದಕ್ಕೆ ಹಿಂದೆ ಹೋದದ್ದರಿಂದ ನಾನು ನಿನ್ನನ್ನು ಆಶೀರ್ವದಿಸುವೆನು. ನೋಡ್ರ, ಆಶೀರ್ವದಿಸುವೆನು. ನಿನ್ನ ಸಂತತಿಯನ್ನು ಹೆಚ್ಚಿಸುವೆನು. ಅದನ್ನು ಆಕಾಶದ ನಕ್ಷತ್ರಗಳಂತೆಯೂ ಸಮುದ್ರದ ತೀರದಲ್ಲಿರುವ ಉಸುಬಿನಂತೆ ಅಸಂಖ್ಯವಾಗಿ ಮಾಡುವೆನು. ಅವರು ಶತ್ರುಗಳ ಪಟ್ಟಣ ಸ್ವಾಧೀನ ಮಾಡಿಕೊಳ್ಳುವರು. ಸಾಕ? ಇನ್ನೊಂದು ವಾಕ್ಯ ಕೊಡ್ತೀನಿ. 25ನೇ ಅಧ್ಯಾಯ 35ನೇ ವಾಕ್ಯ. 34 ಅಲ್ಲಲ್ಲ, 24ನೇ ಅಧ್ಯಾಯ 24 35ನೇ ವಾಕ್ಯ. ಅವನು ಹೇಳಿದ್ದೇನೆಂದ್ರೆ, ನಾನು ಅಬ್ರಾಮ ಸೇವಕನು, ಯೆಹೋವನ ದಣಿಯನು ಬಹಳವಾಗಿ ಅಭಿವೃದ್ಧಿಪಡಿಸಿ. ಯೆಹೋವನ ದಣಿಯನು ಏನ್ ಮಾಡಿದಾನೆ? ಬಹಳವಾಗಿ ಅಭಿವೃದ್ಧಿಪಡಿಸಿ ಅವನಿಗೆ ಕುರಿದನಗಳನ್ನು, ಬೆಳ್ಳಿ ಬಂಗಾರಗಳನ್ನು, ದಾಸಿಯರನ್ನು, ಒಂಟೆಗಳನ್ನು, ಕತ್ತೆಗಳನ್ನು ಕೊಟ್ಟಿದ್ದರಿಂದ ಅವನು ಧನವಂತನವನು. ಹಲ್ಲೆಲೂಯಾ.
ದೇವರ ಮಕ್ಕಳನ್ನ ಯಾವಾಗ ನಾವು ಕರ್ತನ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವು, ಖಂಡಿತ ನಮ್ಮ ಮಕ್ಕಳ ನಮ್ಮನ್ನು ಆಶೀರ್ವಾದ ಮಾಡೇ ಇರುವಾಗಿಲ್ಲ. ನಮ್ಮ ಕುಟುಂಬನ ಆಶೀರ್ವದಿಸ್ತಾನೆ, ನಮ್ಮ ಸಭೆಯನ್ನು ಆಶೀರ್ವದಿಸ್ತಾನೆ, ಅದರಲ್ಲಿ ಯಾವುದೇ ರೀತಿಯಾದ ಸಂದೇಹವಿಲ್ಲ. ಆದಾಮನನ್ನು ಆಶೀರ್ವದಿಸಿದ, ಆದ್ರೆ ಆದಾಮನ ತಾನೇ ಕೆಡಿಸ್ಕೊಂಡ. ಆದರೆ ಅಬ್ರಹಾಮನನ್ನು ಆಶೀರ್ವದಿಸಿದ, ಅಬ್ರಹಾಮ ಉನ್ನತವಾದ ರೀತಿಯಲ್ಲಿ ಕರ್ತನ ವಿಶೇಷವಾಗಿ ನಡೆಸಿದ ಪ್ರೇರೆ. ಆದ್ದರಿಂದ ಮೊದಲನೇದಾಗಿ ಗಮನ ಇಟ್ಟುಕೊಳ್ರಿ, ಒಬಿಡಿಯನ್ಸ್, ವಿಧೇಯತ್ವ. 2 ಸಮಯನ ಪುಸ್ತಕ 7ನೇ ಅಧ್ಯಾಯ ಬಂದ್ರೆ, ಈಗ 2 ಸಮಯನ ಪುಸ್ತಕ 7ನೇ ಅಧ್ಯಾಯ ನಿನ್ನ ಮನೆಯ ಅರಸುತನವು 7ನೇ ಅಧ್ಯಾಯ 16ನೇ ಓದಿರೋದು. ನಿನ್ನ ಮನೆಯ ಅರಸುತನವು ಸದಾಕಾಲ ಸ್ಥಿರವಾಗಿರುವುದು. ವೆರಿ ಗುಡ್. ನಿನ್ನ ಸಿಂಹಾಸನವು ಶಾಶ್ವತವಾಗಿ. ನೋಡ್ರಿ, ನಿನ್ನ ಮನೆಯು ನಿನ್ನ ಅರಸತನವು ಸದಾಕಾಲ ಸ್ಥಿರವಾಗಿರ್ತದೆ. ಒಂದಿನ ಅಲ್ಲ, ಸದಾಕಾಲ ಸ್ಥಿರವಾಗಿರ್ತದೆ. ಆಮೇಲೆ ನಿನ್ನ ಸಿಂಹಾಸನವು ಶಾಶ್ವತವಾಗಿರುವುದು ಎಂಬುದೇ. ಈಗ 18ನೇ ವಾಕ್ಯ ಓದ್ರಿ. ಅನಂತರ ದಾವೀದನು ಹೋಗಿ ಯೆಹೋವನ ಸನ್ನಿಧಿಯಲ್ಲಿ ಕೂತುಕೊಂಡು, ಕರ್ತನೇ ಯೆಹೋವನೇ, ನಾನೆಷ್ಟರವನು, ನನ್ನ ಮನೆ ಎಷ್ಟರದು, ನೀನು ನನ್ನನ್ನು ಇಲ್ಲಿಯವರೆಗೂ ತಂದಿದ್ದೀಯಲ್ಲ. ಕರ್ತನೇ ಯೆಹೋವನೇ, ಇದು ಸಾಲದಿಂದೆಣಿಸಿ ನಿನ್ನ ಸೇವಕನ ಬಹು ದೂರ ಸಂತಾನದ ವಿಷಯದಲ್ಲಿಯೂ ವಾಗ್ದಾನ ಮಾಡಿದೆ. ಸಾಕು. ಈಗ 25. ನೀನು ನಿನ್ನ ಸೇವಕನನ್ನು ಅವನ ಮನೆಯನ್ನು ಕುರಿತು ಮಾಡಿದ ವಾಗ್ದಾನವನ್ನು ನೆರವೇರಿಸು. ವಚನ 29. ಕರ್ತನೇ ಯೆಹೋವನೇ, ನಿನ್ನ ಸೇವಕನಿಗೆ ಈ ಶ್ರೇಷ್ಠ ವಾಗ್ದಾನ ಮಾಡಿದ ನೀನು ದೇವರಾಗಿರುತ್ತಿ. ನಿನ್ನ ವಾಕ್ಯವು ಸತ್ಯವಾದದ್ದು. ಆದ್ದರಿಂದ ನೀನು ನಿನ್ನ ಸೇವಕನ ಮನೆಯನ್ನು ಆಶೀರ್ವದಿಸು. ಸದಾಕಾಲವೂ ಅದರ ಮೇಲೆ ನಿನ್ನ ಕಟಾಕ್ಷವಿರಲಿ. ಕರ್ತನೇ ಯೆಹೋವನೇ, ವಾಗ್ದಾನ ಮಾಡಿದವ ನೀನೇ. ನಿನ್ನ ಆಶೀರ್ವಾದದಿಂದ ನಿನ್ನ ಸೇವಕನ ಮನೆಯಲ್ಲಿ ನಿತ್ಯ ಸೌಭಾಗ್ಯವಿರಲಿ. ಹಾಲೆಲೂಯಾ. ದಾವೀದನು ಕುರಿ ಕಾಯ್ತಿದ್ದಂತಾರೆ. ನಂತರ ಕಂಪ್ಲೀಟ್ ಕೆಲಸ ಮಾಡ್ತಾನಿಲ್ಲ. ಆಸ್ಪತ್ರೆಯಲ್ಲಿ, ಸ್ಕೂಲಲ್ಲಿ ಕೆಲಸ ಮಾಡೋದಿಲ್ಲ. ಎಲ್ಲಿಗೆ ಏನ್ ಮಾಡ್ತಿದ್ದ ಅವನು? ಕುರಿ ಕಾಯ್ತಾ ಇದ್ದಂತ ಒಬ್ಬ ವ್ಯಕ್ತಿ ಅಲ್ಲ, ಕುರಿ ಕಾಯ್ತಾ ಇದ್ದಂತ ಒಬ್ಬ ವ್ಯಕ್ತಿಯನ್ನ ಕುರಿ ಹಟ್ಟಿಯಿಂದ ಎತ್ತಿ ಎಷ್ಟು ಮಟ್ಟಿಗೆ ದೇವರ ಆಶೀರ್ವಾದ. ನಮ್ಮನ್ನ ಆಶೀರ್ವಾದ ಮಾಡಲ್ವಾ? ಮಾಡೇ ಮಾಡ್ತಾನೆ. ಕೇಳೋದಕ್ಕೆ ಓದೋದಕ್ಕೆ ಎಷ್ಟು ಚೆನ್ನಾಗಿದೆ. ಆದ್ರೆ ಅದೇ ಸ್ವಲ್ಪ ಮುಂದಕ್ಕೆ ಬಂತು. 12ನೇ ಅಧ್ಯಾಯ ವಚನ 10. ಗಮನಿಸಿ, ನನ್ನ ಆಜ್ಞೆಯನ್ನು ತಿರಸ್ಕರಿಸಿದ್ರಿಂದ, ಅದೇನಂತ, ಆಜ್ಞೆಯನ್ನ ಮೀರಿದ್ರಿಂದ, ನೀನು ನನಗೆ ಅವಿಧೇಯನಾದ್ದರಿಂದ, ಆಮೇಲೆ ಹಿತ್ತಿಯನಾದ ಊರಿಯನನ್ನು ಅಮ್ಮೋನಿಯರ ಕತ್ತಿಯಿಂದ ಕೊಲ್ಲಿಸಿ ಮರ್ಡರ್ ನೀನು ಕೊಲೆ ಮಾಡಿದೆಯೇ. ಆಮೇಲೆ ಅವನ ಹೆಂಡತಿಯನ್ನು ನಿನ್ನ ಹೆಂಡತಿಯನ್ನಾಗಿ ತೆಗೆದುಕೊಂಡದ್ದು ವ್ಯಭಿಚಾರ ಮಾಡಿದೆಯೇ. ಆಮೇಲೆ ಕತ್ತಿಯು ನಿನ್ನ ಮನೆಯನ್ನು ಬಿಟ್ಟು ಹೋಗುವುದಿಲ್ಲ. ಸಾಕ. 7ನೇ ಅಧ್ಯಾಯದಲ್ಲಿ ಸೌಭಾಗ್ಯ ಶಾಶ್ವತವಾಗಿರ್ತದೆ, ನಿನ್ನ ಸಿಂಹಾಸನ ಶಾಶ್ವತವಾಗಿರ್ತದೆ. ಎಲ್ಲಿಯ ತನಕ ನೀನು ನನ್ನ ಆಜ್ಞೆಗೆ ವಿಧೇಯರಾಗಿರ್ತೀಯೋ ಅಲ್ಲಿಯ ತನಕ. ಯಾವಾಗ ನಿನ್ನ ಆಜ್ಞೆಗೆ ಅವಿಧೇಯನಾದೆಯೋ, ಯಾವಾಗ ನೀನು ಕೊಲೆ ಮಾಡಿದೆಯೋ, ಯಾವಾಗ ನೀನು ವ್ಯಭಿಚಾರ ಮಾಡಿದೆಯೋ, ಈಗ ಕತ್ತಿಯು ನಿನ್ನ ಮನೆಯನ್ನ ಬಿಟ್ಟು ಹೋಗುವುದೇ ಇಲ್ಲ. ಎಂತ ಒಂದು ದುರಂತ ನೋಡ್ರಿ, ಎಂತ ಒಂದು ದುರಂತ. ಆದ್ರೆ ಇವತ್ತು ಎಷ್ಟೋ ಜನರಿಗೆ ಅವ್ರು ಇಷ್ಟ ಬಂದಾಗ ಜೀವಿಸ್ತಾರೆ, ಆದ್ರೂ ಕೂಡ ದೇವರ ಆಶೀರ್ವಾದ ಬೇಕು. ಸುಳ್ಳು ಹೇಳ್ಕೊಂಡು, ಮೋಸ ಮಾಡಿಕೊಂಡು, ವ್ಯಭಿಚಾರ ಮಾಡಿಕೊಂಡು. ಆದರೆ ಕರ್ತನು ಬಯಸುವಂಥದ್ದು, ನನ್ನ ಪ್ರಿಯ ಮಗನೇ, ಮಗಳೇ, ನೀ ನನಗೆ ವಿಧೇಯನಾಗಿರೋ ಅಷ್ಟು ಸಾಕು. ನನಗೆ ವಿಧೇಯನಾಗಿರೋ, ನಾನೇನ್ ಮಾಡ್ತೀನಿ? ಆಶೀರ್ವಾದ ಮಾಡಿ. ನಮ್ಮ ರಕ್ಷಕರಾದ ಯೇಸು ಕ್ರಿಸ್ತನ ವಿಷಯವಾಗಿ ಕೂಡ ಒಂದು ಮಾತು ಫಿಲಿಪ್ಪಿ ಬರೆದ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟಿದೆ. ಫಿಲಿಪ್ಪಿ ಪತ್ರಿಕೆ 2ನೇ ಅಧ್ಯಾಯ 5ರಿಂದ ಓದ್ರಿ. ಫಿಲಿಪಿಯನ್ಸ್ ಚಾಪ್ಟರ್ 2 ವರ್ಸ್ 5. ಕ್ರಿಸ್ತಯೇಸುವಿನಲ್ಲಿದ್ದಂತ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಆತ ದೇವಸ್ವರೂಪನಾಗಿದ್ದರೂ ದೇವರಿಗೆ ಸರಿಸಮನಾಗಿರುವುದೆಂಬ ಅಮೂಲ್ಯ ಪದವನ್ನು ಬಿಡಲೊಂದೇ ನೆನೆಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು. ಈಗ ಆತನ ಆಕಾರದಲ್ಲೇ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮಾಡೋನು ಅಂದರೆ ಸಿಲುಬೆಯ ಮಾಡೋನಾದರೂ ಹೊಂದುವಷ್ಟು
ವಿಧೇಯನಾದನು. ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲಾ ಹೆಸರುಗಳಿಂದ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ. ಓಕೆ, 8ನೇ ವಾಕ್ಯ ಕೊನೆ ಭಾಗ ನೋಡ್ರಿ. ಆತನು ಶಿಲುಬೆಯ ಮರಣವನ್ನ ಒಂದು ಮಟ್ಟಿಗೆ ವಿಧಿಯನಾದನು. ವಿಧಿಯನಾದಾಗ ಮುಂದೆ ನೋಡ್ತೀವಿ 10ನೇ ವಾಕ್ಯದಲ್ಲಿ, ಈ ಕಾರಣದಿಂದ ತಂದೆಯಾದ ದೇವರು ತನ್ನ ಮಗನಿಗೆ ಎಷ್ಟು ಮಟ್ಟಿಗೆ ಎಬ್ಬಿಸ್ತಾ, ಸ್ವರ್ಗ ಮರ್ತ್ಯ ಪಟ್ಟಣದ ಎಲ್ಲರೂ ಕೂಡ ಆತ ನಮಗೆ ಅಡ್ಡ ಬಿದ್ದು ಆರಾಧಿಸುವ ಮಟ್ಟಿಗೆ ಯೇಸು ಸ್ವಾಮಿಯನ್ನ ಉನ್ನತ ನೋಡ್ರ. ಕ್ರಿಸ್ತನು ಎಷ್ಟು ಮಾರಿ ತೋರಿಸ್ಕೊಡ್ತಾನೆ. ತಾನು ದೇವನಾಗಿದ್ದ, ರಾಜನಾಗಿದ್ದ, ಆದರೂ ಕೂಡ ತನ್ನ ತಂದೆಗೆ ವಿಧೇಯತ್ವ ತೋರಿಸಿದ ನಿಮಿತ್ತವಾಗಿ ಉನ್ನತವಾದ ರೀತಿಯ ಆಶೀರ್ವಾದಕ್ಕೆ ಆತನು ಹೆಚ್ಚಿಸಲ್ಪಟ್ಟ. ಅದೇ ರೀತಿಯಾಗಿ ಈ ಯೇಸು ಸ್ವಾಮಿ ನಮ್ಮನ್ನು ಕೂಡ ಅಭಿವೃದ್ಧಿ ಪಡಿಸುವಂತವನಾಗಿದ್ದಾನೆ. ಪ್ರಿಯರೇ, ಹಾಗಾದ್ರೆ ಮೊದಲನೇದಾಗಿ ನಾವು ಕಲಿಯುವಂತಹ ಪಾಠ, ನಮಗೆ ಆಶೀರ್ವಾದ ಇದೆ. ಯೇಸು ಸ್ವಾಮಿ ಆಗಲೇ ಐಕ್ಯತೆಯನ್ನು ಕೊಟ್ಟಿದ್ದಾನೆ. ಆದ್ರೆ ನಾವು ವಿಧೇಯರಾಗಿರ್ಬೇಕು. ನಾವು ಯಾವಾಗ ವಿಧೇಯರಾಗಿರ್ತೇವೋ ಆಗ ಖಂಡಿತ ಐಕ್ಯತೆಯನ್ನು ಕೂಡ ಕಾಪಾಡಿಕೊಳ್ಬಹುದು, ಆಶೀರ್ವಾದ ಕೂಡ ಹೊಂದಿಕೊಳ್ಬಹುದು. ಎಲ್ಲಿ ವಿಧೇಯತ್ವ ಇದೆಯೋ ಅಲ್ಲಿ ಐಕ್ಯತೆ ಇದೆ, ಎಲ್ಲಿ ಐಕ್ಯತೆ ಇದೆಯೋ ಅಲ್ಲಿ ಆಶೀರ್ವಾದ ಇದೆ. ಒಪಿನಿಯನ್ಸ್ ಯಾವುದೇ ಕಾರಣಕ್ಕೂ ಯೇಸು ಸ್ವಾಮಿಯ ಮಾತನ್ನ ಮೀರಕ್ ಹೋಗಬಾರ್ದು. ಯಾಕಂತಂದ್ರೆ ಕರ್ತನು ನಮ್ಮನ್ನು ಆಶೀರ್ವಾದ ಮಾಡೋದಕ್ಕೆ ಬಯಸುವಂತ ದೇವರಾಗಿದ್ದಾನೆ. ಒಂದು ವೇಳೆ ನಾವು ಅವಿಧೇಯರಾದರೆ ನಾವೇ ಕೆಡಿಸ್ಕೊಡ್ತಾರೆ. ಯೇಸು ಸ್ವಾಮಿ ನಮ್ಮನ್ನು ಆಶೀರ್ವಾದ ಮಾಡಬೇಕು, ನಮ್ಮ ಕುಟುಂಬವನ್ನು ಆಶೀರ್ವಾದ ಮಾಡಬೇಕು, ನಮ್ಮ ಸಭೆಯ ಆಶೀರ್ವಾದ ಮಾಡಬೇಕೆಂದಾಗಿ ಇಷ್ಟಪಟ್ಟರು ಕೂಡ ನಾವೇ ಕೆಡಿಸ್ಕೊತೀವಿ. ಅದಕ್ಕೆ ನಾವು ನೋಡ್ತೀವಿ ಯೇಸುವಿನ ಪುಸ್ತಕ 59ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ, ನಿಮ್ಮ ಪಾಪಗಳೇ ಆತನ ನೋಡಲಾರದಂತೆ ಆತನ ಮುಖಕ್ಕೆ ಅಡ್ಡವಾಗಿ ಬಂತೆ. ಎಂತ ಒಂದು ದುರಂತ! ಕರ್ತರು ಆಶೀರ್ವದಿಸುವ ದೇವರಾಗಿದ್ದಾನೆ. ನಾವು 128ನೇ ಕೀರ್ತನೆ ನೋಡ್ತೀವಿ 4ನೇ ವಾಕ್ಯದಲ್ಲಿ, ಯೆಹೋವನಿಗೆ ಭಯಪಡುವಂತ ಮನುಷ್ಯನು ಈ ಪ್ರಕಾರವಾಗಿ ಆಶೀರ್ವದಿಸಲ್ಪಡುವನು. ಈ ಒಂದು ಆಶೀರ್ವಾದ ನಮ್ಮ ಪ್ರತಿಯೊಂದು ಕುಟುಂಬಕ್ಕೂ ಇರಬೇಕು. ಈ ಒಂದು ಆಶೀರ್ವಾದ ನಮ್ಮ ಸಭೆಗೂ ಕೂಡ ಇರಬೇಕು. ಕೊಡ್ತಾನೆ ಯಾವಾಗ ನಮ್ಮಲ್ಲಿ ವಿಧೇಯತ್ವ ಇದ್ದಾಗ, ನಾವು ಐಕ್ಯತೆಯನ್ನು ಕಾಪಾಡಿಕೊಡುವಾಗ. ಆಹಾ, ಸಹೋದರರು ಒಂದಾಗಿರುವಂಥದ್ದು ಎಷ್ಟೋ ಒಳ್ಳೆಯದು, ಎಷ್ಟೋ ಧನ್ಯವಾದ. ಎರಡನೇದಾಗಿ ನಾವು ಗಮನಿಸಬೇಕಾದ ಎರಡನೇ ಸಂಗತಿ, ಇದು ಸ್ವಲ್ಪ ನಾವೀಗ ಆಳಕ್ಕೆ ಇಳಿಯುವಂಥವರಾಗಿರೋಣ. ನೋ ಆರ್ಗ್ಯುಮೆಂಟ್. ಯಾವುದೇ ರೀತಿಯಾದಂಥ ತರ್ಕ ಮಾಡಕ್ ಹೋಗಬೇಡಿ. ತರ್ಕ ಮಾಡುವಂತರಿಂದ ನಾವು ಆಶೀರ್ವಾದ ಹೊಂದುವುದಿಲ್ಲ. ತರ್ಕವನ್ನ ನಾವು ಗೆಲ್ಲಬಹುದು, ಆದ್ರೆ ಆಶೀರ್ವಾದವನ್ನ ಕಳ್ಕೊಳ್ತೀವಿ. ಆದ್ರಿಂದ ದೇವ ಮಕ್ಕಳು ತರ್ಕ, ವಿತರ್ಕ, ಕುತರ್ಕ ಇದನ್ನ ಮಾಡುವಂತವರಲ್ಲ ದೇವರ ಮಕ್ಕಳು. ಕುಟುಂಬದಲ್ಲಿ ಗಂಡ ಹೆಂಡತಿ ಮಧ್ಯದಲ್ಲಿ ಏನಾದ್ರು ಸಮಸ್ಯೆ ಆಯ್ತು, ತರ್ಕ ಮಾಡಕ್ ಹೋಗ್ಬೇಡ್ರಿ, ಸೈಲೆಂಟ್ ಆಗಿರಿ. ಸೈಲೆಂಟ್ ಆಗಿದ್ದಾಗ ಒಂದು ಸ್ವಲ್ಪ ಹೊತ್ತು ಕಾಯ ಅಂತಾಳೆ, ಅಥವಾ ಒಂದು ಸ್ವಲ್ಪ ಹೊತ್ತು ಕಾಯ ಅಂತಾನೆ, ಆಮೇಲೆ ಏನ್ ಮಾಡ್ತಾನೆ, ಸುಮ್ಮನೆ ಹೋಗ್ತಾನೆ. ಆದ್ರೆ ಆರ್ಗ್ಯುಮೆಂಟ್ ಮಾಡಿದಾಗ ಏನಾಗ್ತದೆ, ಆರ್ಗ್ಯುಮೆಂಟು ಅದು ಜಗಳಕ್ಕೆ ಕಾರಣ ಆಗ್ತದೆ, ಆರ್ಗ್ಯುಮೆಂಟು ಅದು ಹೊಡೆದಾಟಕ್ಕೆ ಕಾರಣ ಆಗ್ತದೆ, ಆರ್ಗ್ಯುಮೆಂಟು ಐಕ್ಯತೆಯನ್ನ ಚಿತ್ರ ಮಾಡ್ತದೆ. ಅರ್ಥ ಆಗ್ತಿದ್ಯಾ? ಆದ್ರೆ ಯಾವುದೇ ಕಾರಣಕ್ಕೂ ತರ್ಕ ಮಾಡಕ್ ಹೋಗಬಾರ್ದು. ಈಗ ಕ್ರಿಸ್ತನ ವಿಷಯವಾಗಿ ಕೂಡ ಅಷ್ಟೇ. ನಾನು ನಿಮಗೆ ಮೊದಲು ಕೂಡ ಹೇಳಿದ್ದೀನಿ, ಎಷ್ಟೋ ಸಲ ನಮ್ಮ ಸ್ನೇಹಿತರು ಬಂದು ಹೇಳ್ತಾರೆ, ಏನು ಯಾವಳು ಯೇಸ್ವಾಮಿ ಅಂತಾರೆ ಅಂತಾರೆ. ಯೇಸ್ವಾಮಿ ಬಿಟ್ರೆ ಯಾವ ದೇವರು ಇಲ್ವಾ? 3 ಕೋಟಿ ದೇವರುಗಳಿದ್ದಾರೆ ನಮ್ಮ ಭಾರತದಲ್ಲಿ. ಯಾವಾಗ ನೋಡು ಯೇಸುವೆ ದೇವರು ಅಂತ ಇರ್ತೀಯ. ನಾನು ಅವ್ರಿಗೆ ಹೇಳೋದು ಇಷ್ಟಪ್ಪ, ನಾವಿಬ್ರು ಫ್ರೆಂಡ್ಸು. ನೀವು ಮದುವೆ ಬಂದ ನೋಡ್ಬೋದು. ಕೆಲವ್ರನ್ನ 40 ವರ್ಷ ಅದನ್ನ ನೋಡ್ತಿದ್ದೀನಿ. ನನ್ನ MBBS ಕ್ಲಾಸ್ಮೇಟ್ಸು 40 ವರ್ಷ ಆದ್ಮೇಲೆ ಮದುವೆಗೆಲ್ಲ ಬಂದಿದ್ರು. ಆಯ್ತಾ? ನನ್ನ ಆಸ್ಪತ್ರೆ ಎಷ್ಟು ಜನ ಸ್ನೇಹಿತರಿದ್ದಾರೆ. ನನ್ನ ಆಸ್ಪತ್ರೆ ಇರ್ತಕ್ಕಂಥ ಸ್ನೇಹಿತರಿಗೆ ಇಷ್ಟೇ ಹೇಳೋದು, ನಾವು ಆರ್ಗ್ಯುಮೆಂಟ್ ಮಾಡೋದು ಬೇಡ, ನಾವು ಫೈಟಿಂಗ್ ಮಾಡ್ಕೊಳ್ಳೋದು ಬೇಡ. ಒಂದು ಕೆಲಸ ಮಾಡೋಣಪ್ಪ,
ಒಂದು ವಾರ್ಡ್ಗೆ ಹೋಗೋಣ, ವಾರ್ಡಲ್ಲಿ ಇಬ್ಬರು ನಿಂತ್ಕೊಳ್ಳೋಣ. ನನ್ನ ದೇವ್ರ ಬಗ್ಗೆ ನಾನು ಮಾತಾಡ್ತೀನಿ, ನಿನ್ನ ದೇವ್ರ ಬಗ್ಗೆ ನೀನು ಮಾತಾಡು. ಜನ ತೀರ್ಮಾನ ಮಾಡಲಿ ಯಾರು ನಿಜವಂತ ದೇವರು ಎಂಬುದಾಗಿ. ಸವಾಲ್ ತಗೋತಿಯಾ? ಸವಾಲ್ ತಗೋ, ರೆಡಿ ಇದೆಯಾ? ತರ್ಕ ಮಾಡೋದು ಅವಶ್ಯಕತೆ ಇಲ್ಲ. ನಿನ್ನ ದೇವರು ಓ ಅದು ದೇವರಲ್ಲ, ಅದು ಕಲ್ಲು ಮಣ್ಣು ಮರ ನನಗೆ ಬೇಕಾಗಿಲ್ಲ. ನನ್ನ ದೇವರೇ ನಿಜವಾದ ದೇವರು, ನಾನು ಪ್ರೂವ್ ಮಾಡ್ತೀನಿ. ಯೇಸು ಸ್ವಾಮಿ ಅಲ್ಲದೆ ಈ ಪ್ರಪಂಚದಲ್ಲಿ ಯಾವ ದೇವರು ಅಲ್ಲ. ನಮ್ಮನ್ನ ಉಂಟು ಮಾಡಂತ ಏಕೈಕ ದೇವರು ಯೇಸು ಸ್ವಾಮಿ. ಆದ್ರೆ ಮನುಷ್ಯರು ಉಂಟು ಮಾಡಿ ಬಿಡಂತ ದೇವರುಗಳು 3 ದೇವರು ಅಂತ ನಾನು ಪ್ರೂವ್ ಮಾಡ್ತೀನಿ. ನಿಮ್ಮ ದೇವ್ರ ಬಗ್ಗೆ ನಾನು ಏನು ಮಾತಾಡಕ್ ಹೋಗಲ್ಲ. ನಮ್ಮ ದೇವರ ಬಗ್ಗೆ, ಯೇಸು ಬಗ್ಗೆ ಮಾತಾಡ್ತಾನೆ. ನಿಮ್ಮ ದೇವರೆಲ್ಲ ಸುಳ್ಳು ಅಂತಕ್ಕಂಥದ್ದು ಕೇಳುವಂತರಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತದೆ. ಆ ಮಟ್ಟಿಗೆ ನಾನು ಮಾತಾಡ್ತೀನಿ. ತಯಾರಿದೆಯಾ? ಇಲ್ಲ ಯೇಸು ಸ್ವಾಮಿ ಸುಳ್ಳಾದ ದೇವರಂತ ಪ್ರೂವ್ ಮಾಡು ನೋಡೋಣ. ಪ್ರೇರೆ, ಮತ್ತೊಬ್ಬರ ವಿಷಯದಲ್ಲಿ ಮಾತಾಡುವಂತ ಅವಶ್ಯಕತೆ ಇಲ್ಲ, ತರ್ಕ ಮಾಡುವಂತ ಅವಶ್ಯಕತೆ ಇಲ್ಲ. ನಮ್ಮ ದೇವರನ್ನ ಘನಪಡಿಸೋಣ. ಹಾಲೆಲೂಯ. ನನ್ನನ್ನ ಘನಪಡಿಸೋನು ನಾನು ಘನಪಡಿಸ್ತೇನೆ, ನನ್ನನ್ನು ಸನ್ಮಾನಿಸುವನನ್ನು ನಾನು ಸನ್ಮಾನಿಸ್ತೇನೆ. ಬಿಲಿಗ್ರಾಮ್ ನೀವು ಹೆಸರು ಕೇಳಿರ್ಬೋದು. ಬಿಲಿಗ್ರಾಮ್ ಒಂದು ರೂಲ್ ಮಾಡ್ಕೊಂಡಿದ್ದಾರೆ, ಏನ್ ಗೊತ್ತಾ? ನೋ ಅಫೆನ್ಸ್ ನೋ ಡಿಫೆನ್ಸ್ ಅಂತ. ಅಂದ್ರೆ ಏನಂತ, ಯಾರು ನನ್ನ ವಿರುದ್ಧವಾಗಿ ಏನಾದ್ರು ಮಾತಾಡಿದ್ರೆ ನಾನು ಅದಕ್ಕೆ ತಿರುಗಿ ಮಾತಾಡಲ್ಲ. ನಾನು ಕೂಡ ಬೇರೆಯವ್ರ ವಿಷಯವಾಗಿ ನಾನು ಮಾತಾಡಕ್ ಹೋಗಲ್ಲ. ನಾನು ಮಾತಾಡೋದು ಒಂದೇ ಒಂದು ಯೇಸು ಸ್ವಾಮಿ ವಿಷಯವಾಗಿ. ಆದರೆ ಇಡೀ ಪ್ರಪಂಚದಲ್ಲಿಯೇ ಅತಿ ಉತ್ತಮ ಪ್ರಖ್ಯಾತಿ ಪಡುವಂತ ಒಬ್ಬ ದೇವರ ಸೇವಕ ಬಿಲಿಗ್ರಾಮ್. ಅರ್ಥ ಆಗ್ತಿದ್ಯಾ? ಲೂಕ ಆದಿಕಾಂಡ ಪುಸ್ತಕ ಅದು 5ನೇ ಅಧ್ಯಾಯ ಅದು 3ನೇ ಅಧ್ಯಾಯಕ್ಕೆ ಬಂದಾಗ ಅಲ್ಲಿ ಕೆಲವು ವಾಕ್ಯಗಳನ್ನು ನೋಡೋಣ. ವಚನ 5ರಿಂದ ಓದ್ರಿ. 13ನೇ ಅಧ್ಯಾಯ 5ನೇ ವಾಕ್ಯ. ಅವನ ಜೊತೆಯಲ್ಲಿದ್ದ ಲೋಟನಿಗೂ ಕುರಿತನ ಗುಡಾರಗಳಿದ್ದವು. ಆ ಸ್ಥಳವು ಅವರಿಬ್ಬರ ಜೀವನಕ್ಕೆ ಸಾಲದೆ ಹೋಯಿತು. ಅವರಿಬ್ಬರ ಆಸ್ತಿ ಬಹಳವಾದ್ದರಿಂದ ಒಂದೇ ಸ್ಥಳದಲ್ಲಿ ವಾಸವಾಗಿರುವುದು ಅಸಾಧ್ಯವಾಯಿತು. ಇದರಿಂದ ಅಬ್ರಾಮನ ದನ ಕಾಯುವವರಿಗೂ ಲೋಟನ ದನ ಕಾಯುವವರಿಗೂ ಜಗಳ ಹುಟ್ಟಿತು. ನೋಡ್ರಿ, ಲೋಟ ಯಾರು? ಅಬ್ರಾಮನ ಸ್ವಂತ ಅಣ್ಣ ಅಲ್ಲ, ತಮ್ಮ. ಓಕೆ, ಸ್ವಂತ ತಮ್ಮನ ಮಗ. ಸೊ ಲೋಟನಿಗೆ ಅಬ್ರಾಮ ಏನಾಗಬೇಕು? ದೊಡ್ಡಪ್ಪ. ಓಕೆ, ಲೋಟ ಅಬ್ರಾಮನ ತಮ್ಮನ ಮಗ ಲೋಟ. ಲೋಟನಿಗೆ ಅಬ್ರಾಮ ದೊಡ್ಡಪ್ಪ ಆಗಬೇಕು. ಆಯ್ತಾ? ಈಗ ಅಬ್ರಾಮ ಕರೀತಾರೆ. ಕರೆದ್ಬಿಟ್ಟು ಏನ್ ಮಾತಾಡ್ತಾನೆ ಓದ್ರಿ. ವಚನ 8. ಈಗಿರಲು ಅಬ್ರಾಮನ ಲೋಟನಿಗೆ, ನನಗೂ ನಿನಗೂ ನನ್ನ ದನ ಕಾಯುವವರಿಗೂ ನಿನ್ನ ದನ ಕಾಯುವವರಿಗೂ ಜಗಳವಿರಬಾರದು. ನಾವು ಸಹೋದರರಲ್ಲ. ವೆರಿ ಗುಡ್. ನಾವು ಸಹೋದರರಲ್ಲವೇ? ಏನದ ಅರ್ಥ? ಮಗನೇ ಬಾ ನೋಡು, ನಾವು ಸಹೋದರರು. ನಮ್ಮಲ್ಲಿ ಜಗಳಗಳು ಬರಬಾರದು. ನಿನ್ನ ದನ ಕಾಯೋರಿಗೂ ನನ್ನ ದನ ಕಾಯೋದು, ನಿನಗೂ ನನಗೂ ಯಾಕಪ್ಪ ಜಗಳ ಬೇಕು? ನೋಡ್ರಿ ಎಂತ ಮಾತು. ನಾವಾಗಿರೋ ಫುಲ್ ಫೈಟಿಂಗ್ ನಿಂತ್ಕೊಂಡ್ಬಿಟ್ಟಿದ್ದವ್ ಅಲ್ಲ. ಬೇಡ, ಜಗಳ ಬೇಡ. ಹೊಸ ಹುಡುಗರು ಅದು ನೋಡ್ತೀವಿ. ನಿಂಗೆ ಆಸ್ತಿ ನಷ್ಟವಾದ್ರೂ ಪರವಾಗಿಲ್ಲಪ್ಪ, ಜಗಳಕ್ಕೆ ಹೋಗ್ಬೇಡ. ಜಗಳ ಯಾವತ್ತೂ ಕೂಡ ಐಕ್ಯತೆನ ಕಾಪಾಡಲ್ಲ, ಯಾವತ್ತೂ ಕೂಡ ಅನ್ಯತೆನ ಕಾಪಾಡಲ್ಲ. ಜಗಳಕ್ಕೆ ಹೋಗ್ಬೇಡ, ಐಕ್ಯತೆನ ಹಾಳು ಮಾಡ್ಕೋಬೇಡ, ಅನ್ಯತೆನ ಹಾಳು ಮಾಡಬೇಡ. ಬಾ, ನಾವಿಬ್ರು ಏನೀಗ ಸಹೋದರರು. ಈಗೇನ್ ಮಾಡು? ಒಂದು ಕೆಲಸ ಮಾಡು. ನೀನು ಮೊದಲು ಆರಿಸ್ಕೊ. ನೀನು ಯಾವ ದಿಕ್ಕನ್ನ ಆರಿಸ್ಕೊಡ್ತೀಯೋ ನಾನೇನ್ ಮಾಡ್ತೀನಿ, ಅದರ ಆಪೋಸಿಟ್ ದಿಕ್ಕನ್ನ ಆರಿಸ್ಕೊಡ್ತೀನಿ. ನೋಡ್ರಿ, ನೀನು ಯಾವುದನ್ನ ಆರಿಸ್ಕೊಡ್ತೀಯೋ ಅದರ ವಿರುದ್ಧವಾಗಿ ಆಪೋಸಿಟ್ ದಿಕ್ಕನ್ನು ಆರಿಸ್ಕೊಡ್ತೀನಿ. ದಯವಿಟ್ಟು ನೀನೇ ಆರಿಸ್ಕೊಳ್ತಿರ್ತಾರೆ. ಈಗ ನನ್ನ ಪ್ರಶ್ನೆ, ಲೋಟನು ಈಗ ಏನ್ ಮಾಡಬೇಕಾಗಿತ್ತು?
ಏನು ಮಾಡಬೇಕಾಗಿತ್ತು? ಅವನು ನಿಜವಾಗಿಯೂ ಕೂಡ ಅವನು ಅಬ್ರಾಮನ ಪ್ರೀತಿ ಇದ್ದರೆ, ದೊಡ್ಡಪ್ಪ ನಿಮಗೆ ವಯಸ್ಸಾದವ್ರು ದೊಡ್ಡವರು ಒಂದು ಕೆಲಸ ಮಾಡ್ರಿ, ನೀವು ನನಗೆ ಆರಿಸ್ಕೊಡ್ರಿ, ಯಾವ ಕಡೆ ಹೋಗ್ಬೇಕೋ ನೀವು ಆರಿಸ್ಕೊಡ್ರಿ. ಒಂದು ನಾವು ಹೋಗೋದು ಅವಶ್ಯಕತೆ ಇರಲಿಲ್ಲ, ಅದು ಈಗ ಪ್ರಾಬ್ಲಮ್ ಆಗಿದೆ. ಹಂಗಾಗಿ ನೀವು ನನಗೆ ಆರಿಸ್ಕೊಡ್ರಿ, ನೀವು ಯಾವ ಕಡೆ ಹೋಗೋದ್ರು ಆ ಕಡೆ ನಾನು ಹೇಳ್ಬೋದಾಯ್ತಲ್ಲ. ಹಂಗಲ್ಲ, ಯಾವಾಗ ಚಾನ್ಸ್ ಸಿಕ್ತೋ ಅಂದ್ರೆ ಚಾನ್ಸ್ ಕೊಡೋದು ಕಾಯ್ಕೊಂಡಿಲ್ಲ ಇವನು. ಚಾನ್ಸ್ ಸಿಕ್ಕಿದ ತಕ್ಷಣ ನೋಡ್ದ ಎಲ್ಲಾ ಕಡೆ ಕೂಡ, ಎಲ್ಲಿ ನೀರಾವರಿ ಚೆನ್ನಾಗಿದೆಯೋ, ಎಲ್ಲಿ ಏನೋ ಒಳ್ಳೆ ವಾತಾವರಣ ಇದೆಯೋ ನೋಡ್ದ. ಮೂಡನ ದೇಶಕ್ಕೆ ಕಡಿತು, ಸೋದೋಮ್ ಗೋಮನ್ ಪಟ್ಟಣದ ಕಡೆಗೆ. ಸೋದೋಮ್ ಗೋಮನ್ ಪಟ್ಟಣದ ಕಡೆಗೆ ನೋಡುವಾಗ ಹೇಳ್ತದೆ ಅದು ಹೇಗೆ ತೋಟದ ಹಾಗಿದ್ದಂತೆ. ಆದ್ರೆ ಅಷ್ಟು ಸಮೃದ್ಧಿಯಾಗಿ ಇವನು ಕಂಡಿತು. ಇಮ್ಮೇಟಾಗಿ ತೀರ್ಮಾನ ಮಾಡ್ರ, ನಮ್ ದೊಡ್ಡಪ್ಪ ಹೆಂಗಾರ ಆಡೋದು ನನಗೇನಾಗಬೇಕಾಯ್ತು, ನಾನು ಚೆನ್ನಾಗಿರ್ಬೇಕು. ಇಮ್ಮೇಟಾಗಿ ತೀರ್ಮಾನ ಮಾಡಿ, ನಾನು ಮೂಡನ ಕಡೆಗೆ ನಾನು ಹೋಗ್ತೀನಿ ಹೊರಟೋದ. ಸರಿ, ಲೋಟನು ಹೋದ ಮೇಲೆ ಅಬ್ರಾಮನು ಯಾವ ಕಡೆ ದಿಕ್ಕು ಹೋಗ್ಬೇಕಾಯ್ತು? ಈಗ ಲೋಟನು ಪೂರ್ವದ ಕಡೆಗೆ ಹೋದ. ಪೂರ್ವದ ಕಡೆಗೆ ಹೋದ್ಮೇಲೆ ಅಬ್ರಾಮ ಯಾವ ಕಡೆ ಹೋಗ್ಬೇಕಾಯ್ತು? ಪೂರ್ವದ ಆಪೋಸಿಟ್ ದಿಕ್ಕು ಯಾವುದು? ಪಶ್ಚಿಮ ಅಲ್ವಾ? ವಿರೋಧ ದಿಕ್ಕಲ್ಲಿ ಹೋಗ್ಬೇಕಾಯ್ತು. ಈಗ ನನ್ನ ಪ್ರಶ್ನೆ, ಅಬ್ರಾಮನು ಓದನ? ಗಟ್ಟಿ ಮಾಡಿ 10ರಿಂದ ಓದಿ ಮುಂದಕ್ಕೆ. ಲೋಟನ್ನು ಕಣ್ಣೆತ್ತಿ ನೋಡಲಾಗಿ ಯೋರ್ದಾನ್ ಹೊಳೆಯ ಸುತ್ತಲಿನ ಪ್ರದೇಶವು ಯೆಹೋವನ ತನಕ ಎಲ್ಲಾ ಕಡೆಯಲ್ಲಿಯೂ ನೀರಾವರಿಯ ಸ್ಥಳವೆಂದು ತಿಳ್ಕೊಂಡನು. ಯೆಹೋವನು ಸೊದೋಮ್ ಗೊಮೋರ ಪಟ್ಟಣಗಳನ್ನು ನಾಶ ಮಾಡುವುದಕ್ಕಿಂತ ಮುಂಚೆ ಆ ಸೀಮೆಯು ಯೆಹೋವನ ಹೊಲದಂತೆಯೂ ಐಗುಪ್ತ ದೇಶದಂತೆಯೂ ನೀರಾವರಿಯಾಗಿತ್ತು. ಆದ್ದರಿಂದ ಲೋಟನು ಯೋರ್ದಾನ್ ಹೊಳೆಯ ಸುತ್ತಲ ಪ್ರದೇಶವನ್ನ ಆದುಕೊಂಡು ಮೂಡನ ದೇಶಕ್ಕೆ ಅಂದ್ರೆ ಪೂರ್ವ ಮೂಡನ ದೇಶ ಕಡೆಗೆ ಹೊರಟನು. ಆಮೇಲೆ ಹೀಗೆ ಅವರಿಬ್ಬರು ಪ್ರತ್ಯೇಕವಾದರು. ಆಮೇಲೆ ನೆಕ್ಸ್ಟ್ ಇದು ಬನ್ನಿ, 24ನೇ ವಾಕ್ಯ. 14. ಲೋಟನು ಅಬ್ರಾಮನ ಬಿಟ್ಟು ನಂತರ ಯೆಹೋವನು ಅಬ್ರಾಮನಿಗೆ ನೀನಿರುವ ಸ್ಥಳದಿಂದ ದಕ್ಷಿಣೋತ್ತರ ಪೂರ್ವ ಪಶ್ಚಿಮಗಳಿಗೆ ಕಣ್ಣೆತ್ತಿ ಸ್ಟಾಪ್ ಮಾಡಿ. ಇಲ್ಲಿ ಲೋಟನು ಹೊರಡಲ್ಲ, ನೋಡ್ಕೊಂಡು ಏನು ಲೋಟನು ನೆಲವರ ನೋಡ್ಕೊಂಡು ಎಲ್ಲಿ ನೀರಾವರಿ ಇದೆಯೋ, ಎಲ್ಲಿ ಚೆನ್ನಾಗಿ ಫಲಸಿದೆಯೋ ಹೋದ. ಫಲವತ್ತಾದಂತ ದೇಶ ಅಂತ, ಫಲವತ್ತಾದಂತ ದೇಶ ಅಂತ ಹೋದ. ಕಡೆ ಏನಾಯ್ತು ಗೊತ್ತಾ? ಸೊದೋಮ್ ಗೊಮೋರ ಪಟ್ಟಣ ಹಾಳಾಯ್ತು. ಅವನ ಹೆಂಡತಿ ಉಪ್ಪಿನ ಕಂಬವಾಗಿ ನಿಂತಳು. ಇವನು ಅವನ ಸ್ವಂತ ಹೆತ್ತ ಹೆಣ್ಣು ಮಕ್ಕಳ ಜೊತೆಲೆ ಅನೈತಿಕವಾದಂತಹ ರೀತಿಯಲ್ಲಿ ದುಷ್ಟ ಸಂತತಿಗೆ ತಂದೆಯಾದ. ಎಂತ ಒಂದು ವಲಸೆ ಹೋದ ನೋಡಿ. ಅಬ್ರಾಮನು ಅವನು ಈ ಕಡೆ ವಿರುದ್ಧ ದಿಕ್ಕಲ್ಲಿ ಹೋಗ್ಲಿಲ್ಲ. ಅಬ್ರಾಮನಲ್ಲೇ ನಿಂತ ದೇವರದ ಕಣ್ಣೆತ್ತಿ ನೋಡು. ಎಲ್ಲಿ ನೋಡೋದು? ಮೇಲೆ ನೋಡಿಲ್ಲ, ನೆಲ ನೋಡಿಲ್ಲ, ಮೇಲಕ್ಕೆ ನೋಡಿದ. ದಯವಿಟ್ಟು ಅರ್ಥ ಮಾಡ್ಕೊಡ್ರಿ. ಅಬ್ರಾಮ್ ಹೇಳೋದು ಮಾತು, ದೇವರೇ ನೀನು ಹೇಳು, ಯಾವ ಕಡೆ ಹೋಗ್ಬೇಕು ನಾನು? ನೀನೇ ನನ್ನ ನಡೆಸಿದ್ದು. ನನ್ನ ಸ್ವಂತ ದೇಶ ಬಿಟ್ಟು ತಂದೆ ಬಿಟ್ಟು ಬಾತ ಹೇಳೋ ನೀನು. ಈಗ ನನ್ನ ಕಣ್ಣುಗಳು ನಿನ್ನನ್ನು ನೋಡ್ತಾ ಇದೆ ಸ್ವಾಮಿ, ನೀನು ಯಾವ ಕಡೆ ನನಗೆ ಹೋಗ್ಬೇಕು ಹೇಳು. ಆಗ ದೇವ್ರು ಹೇಳ್ತಾ ಇದಾರೆ, ಬಹುಶಃ ನಂಗೆ ಅನ್ಸುತ್ತೆ ಒಂದು ವೇಳೆ ದೇವ್ರು ನಕ್ಕಿ ಹೇಳಿರ್ಬೇಕಿದ್ರ, ಅಯ್ಯೋ ಅಬ್ರಾಮ ನೀನ್ ಕಣ್ಣೆತ್ತಿ ಎಲ್ಲಿ ನೋಡು, ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಎಲ್ಲಾ ಕಡೆ ನೋಡಯ್ಯ, ಎಲ್ಲ ನಿಂದೆ ಕಡೆಯ. ಅವನು ಲೋಟ ಹಾರಿಸ್ಕೊಂಡು ಹೋಗ್ತಲ್ಲ, ಅದು ನಿಂದೆ. ಅವನು ನಂದು ಅಂತ ಹೋಗಿದ್ದಾರೆ, ಆದ್ರೆ ಅದು ಕೂಡ ಯಾರ್ದು? ನಿಂದೆ. ಎಲ್ಲವನ್ನೂ ಕೂಡ ನಾನು ನಿನಗೆ ಕೊಟ್ಟಿದ್ದೇನೆ. ನೋಡ್ರ, ಯಾವಾಗ ಅಬ್ರಾಮನು ಘರ್ಷಣೆಗೆ ಹೋಗ್ಲಿಲ್ಲ, ಜಗಳಕ್ಕೆ ಹೋಗ್ಲಿಲ್ಲ. ಇವತ್ತು ಫೈಟಿಂಗ್ಗಳು ಎಷ್ಟು ಮಟ್ಟಿಗಿದೆ ಅಂತಂದ್ರೆ, ನೆನ್ನೂ ಕೂಡ ಒಂದು ಫ್ಯಾಮಿಲಿ ಅಂತ ಕೌನ್ಸಿಲ್ ಮಾಡ್ತಾರೆ ವಿಶ್ವಾಸಿಗಳು. ಅವರಮ್ಮ ಕಷ್ಟಪಟ್ಟು 4 ಜನ ಗಂಡು ಮಕ್ಕಳು ಕಷ್ಟಪಟ್ಟು ಒಂದು ದಿನಸಿ ಅಂಗಡಿ ಹಾಕೊಂಡು, ಆ ಅಂಗಡಿನಲ್ಲಿ ಅಪ್ಪ ಇಲ್ಲ, ಆ ಅಂಗಡಿನಲ್ಲಿ ಬರುವಂತ ಲಾಭದಿಂದ 4 ಜನ ಮಕ್ಕಳನ್ನು ಕೂಡ ಬೆಳೆಸಿದ್ರು. 4 ಜನ ಮಕ್ಕಳು ಕೂಡ ದೊಡ್ಡವರಾಗಿದ್ದಾರೆ. 10 ಎಕರೆ ನೆಲ ಇದೆ, ಪರ್ಚೇಸ್ ಮಾಡಿದ್ದಾರೆ. ಅಪ್ಪ ನನಗೆ ಇಷ್ಟೇ ನನ್ನ ಶಕ್ತಿ, ಈಗ ನೀವು ದೊಡ್ಡವರಾಗಿದ್ರ 4 ಜನಕ್ಕೂ ಮದುವೆ ಮಾಡಿಸಿದ್ರಿ, ದಯವಿಟ್ಟು ಈ ಒಂದು ಅಂಗಡಿ, ಈ ಒಂದು 10 ಎಕರೆ
ಇಟ್ಕೊಂಡು ನೀವು ಬದುಕೊಡ್ರಿ ಅಂತ ಹೇಳಿದ್ರೆ ಅಂಗಡಿಗೋಸ್ಕರ 4 ಜನಗಳ ಹೊಡೆದಾಟಗಳು ಪೊಲೀಸ್ ಸ್ಟೇಷನ್ ಮಟ್ಟ ಹೋಗಿದೆ. ಒಬ್ಬ ಹೇಳ್ತಾರೆ ಇದು ನನ್ನ ಅಂಗಡಿ, ಯಾವನಾದ್ರೂ ಈ ಅಂಗಡಿ ಒಳಗೆ ಬಂದ್ರೆ ಮಚ್ಚಲ್ ಕರ್ಸಾಕ್ಬಿಡ್ತೀನಿ, ನಾ ಜೈಲಿಗೆ ಹೋದ್ರು ಪರವಾಗಿ. 10 ಎಕರೆನೆಲ್ಲ ಒಬ್ಬನೇ ಹಿಡ್ಕೊಬಿಟ್ಟು ಇದೆಲ್ಲ ನಂದೆ, ಯಾವನಾದ್ರೂ ಕಾಲಿಟ್ರಿ ಕಾಲ್ ಕರ್ಸಾಕ್ಬಿಡ್ತೀನಿ. ಆ ಅಜ್ಜಿ ಹತ್ಕೊಂಡೇನೆ ನನಗೆ ಫೋನ್ ಮಾಡ್ತದೆ, ಅಯ್ಯ ನಾನು ಏನ್ ಮಾಡಲಿ, ನನ್ನ ಮಕ್ಕಳಿಂದ ಕಷ್ಟ. ಘರ್ಷಣೆ ಮೇಲೆ ಘರ್ಷಣೆಗಳು. ಅಬ್ರಾಹ್ಮನು ಬೇಡ ಬೇಡ, ನನ್ನ ದೇವರನ್ನು ಕೊಡ್ತಾನೆ, ನನ್ನ ದೇವರನ್ನು ಕೊಡ್ತಾನೆ. ಅದರ ನಿಮಿತ್ತವಾಗಿ ದೇವರ ಅಬ್ರಾಹ್ಮನ ಆಶೀರ್ವದಿಸ್ತಾನೆ. ಮತ್ತೊಂದು ಉದಾಹರಣೆ ಕೊಡ್ತಾರೆ, ಅಪೊಸ್ತಲರ ಕೃತ್ಯಗಳು 15ನೇ ಅಧ್ಯಾಯ 39ನೇ ವಾಕ್ಯ ಓದಿ. ಈ ವಿಷಯದಲ್ಲಿ ತೀಕ್ಷ್ಣ ವಾಗ್ವಾದ ಉಂಟಾಗಿ ಅವರು ಒಬ್ಬರನ್ನೊಬ್ಬರು ಅಗಲಿದರು. ನೋಡ್ರಿ, ಇಬ್ಬರು ಯಾರಾದ್ರೆ ಬಾರ್ನಬ ಮತ್ತೆ ಪೌಲ, ಇಬ್ರು ಕೂಡ ದೇವರ ಸೇವಕರು. ನೋಡ್ರಿ, ಇಬ್ರು ದೊಡ್ಡ ದೇವರ ಸೇವಕರು. ಬಾರ್ನಬ ಆತ್ಮದ ತುಂಬಿದವನು, ಧೈರ್ಯದಾಯಕ, ತನ್ನ ಆಸ್ತಿಯನ್ನೆಲ್ಲ ದೇವರ ಸೇವೆ ಕೊಟ್ಟಂತ ವ್ಯಕ್ತಿ ಬಾರ್ನಬ. ಪೌಲನನ್ನ ಎಲ್ಲ ಬೇಡ ಬೇಡ ಅಂತ ಇರುವಾಗ ಪೌಲನನ್ನ ಪರಿಚಯ ಮಾಡಿಕೊಡುತ್ತ ವ್ಯಕ್ತಿ ಬಾರ್ನಬ. ಪೌಲ ಮಹಾಜ್ಞಾನಿ, ಬಲಾಢ್ಯವಂತ ರೀತಿಯಲ್ಲಿ ದೇವರ ಸೇವೆಯಲ್ಲಿ ಮುಂದೆ ಹೋದಂತ ವ್ಯಕ್ತಿ, ಕ್ರಿಸ್ತನನ್ನೇ ಕಂಡಂತ ವ್ಯಕ್ತಿ, ದರ್ಶನದಲ್ಲಿ ಕ್ರಿಸ್ತನಲ್ಲೇ ಕಂಡಂತ ವ್ಯಕ್ತಿ, ಕ್ರಿಸ್ತನಿಗಾಗಿಯೇ ಉಡುಪಾಗಿ ಇಟ್ಟ ಜೀವಿತದ ವ್ಯಕ್ತಿ. ಇವ್ರೇನ್ ಮಾಡ್ತಾರೆ, ಮೊದಲನೆಯ ಸುವಾರ್ಥ ಪ್ರಯಾಣನ ಮಾಡ್ತಾರೆ. ಮೊದಲನೆಯ ಸುವಾರ್ಥ ಪ್ರಯಾಣದಲ್ಲಿ ಮಾರ್ಕ ಎನ್ನುವಂತ ಒಬ್ಬ ಯವನಸ್ಥನ ಕರ್ಕೊಂಡು ಹೋಗಿರ್ತಾರೆ. ಆ ಮಾರ್ಕ ಅರ್ಧ ದಾರಲ್ಲೇ ಬಿಟ್ಟು ವಾಪಸ್ಸು ಬಂದ್ಬಿಡ್ತಾನೆ. ಸರಿ, ಸೇವೆ ಆಗ್ತಾರೆ. ಈಗ ಎರಡನೇದಾಗಿ ಮತ್ತೊಂದು ವ್ಯಕ್ತಿ ಸೇವೆಯ ಪ್ರಯಾಣಕ್ಕೆ ಹೋಗ್ತಾರೆ. ಹೋಗುವಾಗ ಬಾರ್ನಬ ಹೇಳ್ತಾನೆ, ಮಾರ್ಕನನ್ನ ಕರ್ಕೊಂಡು ಹೋಗೋಣ. ಪೌಲ ಹೇಳ್ತಾನೆ, ಅವರನ್ನ ಕರ್ಕೊಂಡು ಬರಲೇಬಾರದು. ನೋಡ್ರಿ, ಪೌಲ ಬಾರ್ನಬ ಮಧ್ಯದಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ಇರೋದು ಯಾರು? ಮಾರ್ಕನ ವಿಷಯದಲ್ಲಿ ಅವರಿಬ್ಬರ ಮಧ್ಯೆ, ಬಾರ್ನ ಪೌಲ ಮಧ್ಯೆ ದೊಡ್ಡ ಘರ್ಷಣೆ ಆಗ್ತಾರೆ. ಎಂತದ್ದು ದೇವರ ಸೇವಕರು ಇಬ್ಬರುವೆ. ಈಗ ಅವ್ರಿಗೆ ಒಬ್ಬರು ಬಿಟ್ಕೊಂಡು ಹೋಗ್ಬೋದಾಯ್ತಲ್ಲ. ಒಂದು ವೇಳೆ ಬಾರ್ನಬ ಹೇಳ್ತಾನೆ, ಅಪ್ಪ ನಿಜ, ಏನ ಮೊದಲು ಒಂದು ತಪ್ಪು ಮಾಡ್ಬಿಟ್ಟ, ಆದ್ರೆ ಈಗ ತಿರುಗಿ ಬರ್ಬೇಕಂತಿದ್ದಾನೆ, ಒಂದ್ಸಲ ಎಂಕರೇಜ್ ಮಾಡೋಣ. ಒಂದ್ಸಲ ತಪ್ಪು ಮಾಡ್ದ ಅಂದ ತಕ್ಷಣ ಹಳ್ಳಕ್ಕೆ ಬಿದ್ದ ಹಾಳಿಗೆ ತೋಳಕ್ಕೆ ಆಳು ಒಂದು ಕಲ್ಲೊಡು ಸಾಯಿಸೋದು ಬೇಡ. ಇನ್ನೊಂದು ಅವಕಾಶ ಕೊಡೋಣ ಅವನಿಗೆ, ಅವನನ್ನ ಕರ್ಕೊಂಡು ಹೋಗೋಣ. ಮೊದಲ ತರ ಅಲ್ಲ ಮಾರ್ಕ, ಈಗ ಬದಲಾವಣೆ ಆಗಿದ್ದಾನೆ, ನಮಗೆ ಸಹಾಯಕಾರಿಯಾಗಿದ್ದಾನೆ, ಕರ್ಕೊಂಡು ಹೋಗೋಣ. ಆದ್ರೆ ಪೌಲ, ಅವನ ಅಯೋಗ್ಯ, ಮೊದಲೇ ನಮ್ಮನ್ನ ಬಿಟ್ಟು ಬಂದಂತ ವ್ಯಕ್ತಿ, ತಿರುಗಿ ಯಾವುದೇ ಕಾರಣಕ್ಕೂ ಅವನು ನಮ್ಮ ಚರ್ಚಿಗೆ ಬರಲೇಬಾರ್ದು. ನೋಡ್ರಿ, ಬೇಡ, ಅವನು ನಮ್ಮ ಜೊತೆ ಬೇಡ. ಅಟ್ಲೀಸ್ಟ್ ಯಾರು ಒಬ್ಬರನ್ನಾದ್ರೂ ಬಿಟ್ಟು ಹೋಗೋದಲ್ಲ. ಒಂದು ವೇಳೆ ಬಾರ್ನಬ ಸರಿ ಬಿಡು, ಯಾಕೋ ಪೌಲ ಬೇಡ ಅಂತಾರೆ, ಹೋಗಿ ಅವನ್ನ ಬಿಟ್ಟಾಕ್ಬಿಟ್ಟು ಹೋಗ್ಬಿಡೋಣ ಅಂತ ಹೋಗೋದಾಗಿತ್ತು. ಅಥವಾ ಪೌಲ ಏನೋ ಬಾರ್ನಬ ನನ್ನನ್ನ ಸೇವೆಗೆ ನಡೆಸಿದವನು, ಪ್ರೋತ್ಸಾಹ ಮಾಡಿದವರು ಬಾರ್ನಬ, ಅವ್ರ ಮಾತು ಕೇಳೋಣ, ಇದೊಂದು ಚಾನ್ಸ್ ಕೊಡೋಣ ಅಂತ ಒಪ್ಕೋಬೋದಾಗಿತ್ತು. ಅಲ್ಲ, ಎರಡೂ ಮಾಡಿಲ್ಲ. ಅವನ ನಿಮಿತ್ತವಾಗಿ ದೊಡ್ಡ ಘರ್ಷಣೆ ಆಗಿ ಇವರಿಬ್ರು ಡಿವೈಡ್ ಆದ್ರು. ಇವತ್ತು ಎಷ್ಟು ಕುಟುಂಬಗಳು ಡಿವೈಡ್ ಆಗಿದೆ ಗೊತ್ತಾ? ಡಿವೈಡ್ ಆಗಿದೆ. ಯಾಕಂತಂದ್ರೆ ಆ ಘರ್ಷಣೆಗಳೇ ಕಾರಣ. ತರ್ಕ, ಕುತರ್ಕ, ವಿತರ್ಕ ಇವರು ಬೇಡ. ನನಗೆ ಯಾವತ್ತು ಕೂಡ ನಾವು ಬಿಟ್ಟುಕೊಟ್ಟು ಜೀವಿಸಲು ಕಲಿಬೇಕು. ಆಗ್ಲೇ ಐಕ್ಯತೆನ ಕಾಪಾಡಿಕೊಳ್ಳುವಂಥದ್ದು, ಆಗ್ಲೇ ಆಶೀರ್ವಾದ ನಮಗೆ. ಆದ್ದರಿಂದ ಪ್ರಿಯರೇ, ಮೊದಲನೇದಾಗಿ ವಿಧೇಯತ್ವ ಬಹಳ ಮುಖ್ಯ. ಎರಡನೇದಾಗಿ ಯಾವುದೇ ಕಾರಣಕ್ಕೂ ನಾವು ತರ್ಕ ಮಾಡೋದಕ್ಕೆ ಹೋಗಲೇಬಾರದು. ಒಂದು ವೇಳೆ ಯಾರು ತರ್ಕ ಮಾಡಿದಂಥವರು ಇಲ್ಲಿದ್ರೆ, ನಿಮ್ಮನ್ನು ದೇವರ ಆತ್ಮ ಪ್ರೇರಿತರಾಗಿ ಎಚ್ಚರಿಸ್ತಾರೆ, ದಯವಿಟ್ಟು ಹೊಂದಾಣಿಕೆ ಆಗಲಿ. ಗಂಡ ಹೆಂಡತಿ ಮಧ್ಯೆ, ಅಣ್ಣ ತಮ್ಮ ಮಧ್ಯೆ ಹೊಂದಾಣಿಕೆ ಆಗಲಿ. ವಾಕ್ಯ ನೋಡ್ತೀವಿ, ನೀವು ಕಾಣಿಕೆ ತಗೊಂಡು ಆಲಯಕ್ಕೆ ಬರುವಾಗ
ನಿನ್ನ ಸಹೋದರ ಮನಸ್ಸಲ್ಲಿ ಏನೋ ಇದೆ ಎಂಬುದಾಗಿ ನಿನ್ಗೆ ಅನ್ನಿಸಿದ್ರೆ ಆ ಕಾಣಿಕೆನ ಅಲ್ಲೇ ಬಿಟ್ಟು ಓಡೋಗಿ ಮೊದಲು ನಿನ್ನ ಸಹೋದರ ಜೊತೆಯಲ್ಲಿ ಒಂದಾಗು, ಸಂಧಾನ ಮಾಡ್ಕೋ. ಘರ್ಷಣೆಗಳು ಬೇಡ, ಐಕ್ಯತೆನ ಹಾಳು ಮಾಡ್ಕೋಬೇಡ, ಐಕ್ಯತೆನ ಹಾಳು ಮಾಡ್ಕೋಬೇಡ. ಮೂರನೇದಾಗಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದ ಸಂಗತಿ, ದಯವಿಟ್ಟು ಯಾವುದೇ ಕಾರಣಕ್ಕೂ ಲೋಕದ ಆಸೆ ಬೇಡ. ನೋ ವರ್ಲ್ಡ್ಲಿ ಡಿಸೈರ್ಸ್. ಕರ್ತ ನಮ್ಮನ್ನು ಆಶೀರ್ವದಿಸ್ತಾನೆ, ಕರ್ತ ನಮ್ಮನ್ನು ಕಾಪಾಡ್ತಾನೆ. ಆದರೆ ಲೋಕ ರೀತಿಯಲ್ಲಿ ಲೋಕದ ಆಸೆಗಳಿಗೆ ಒಳಪಟ್ಟು ನಾವು ಐಕ್ಯತೆನ ಅನ್ಯೋನ್ಯತೆನ ಹಾಳು ಮಾಡ್ಕೊಳ್ಳೋದು ಬೇಡ. ಇವತ್ತು ಎಷ್ಟೋ ಜನ ಲೋಕಕ್ಕೆ ಒಳಬಿದ್ದು ಆದಾಮ ಅವರ ಜೀವಿತ ನೋಡ್ರಿ ಹಾಳು ಮಾಡ್ಕೊಂಡು, ಲೋಟನ ಜೀವಿತ ನೋಡ್ರಿ ಹಾಳು ಮಾಡ್ಕೊಂಡು ನಾವು ಎಲೀಷನ ವಿಷಯವಾಗಿ ಮಾತನಾಡ್ತೀವಿ. ಎಲೀಷನ ಕೆಲಸಗಾರನಾದಂಥ ಶಿಷ್ಯರಾದಂಥ ಗೆಹಜಿಗೆ ಕೇಳ್ತಾನೆ, ಗೆಹಜಿ ಎಲ್ಲೋಗಿದ್ದೆ ಗೆಹಜಿ? ನಾಮಾನ ಹಿಂದೆ ಓಡೋಗಿ ಎಲ್ಲ ಆಸ್ತಿ ತಗೊಬಂದು ಮನೇಲಿ ಔಷಧಿಕೊಂಡು ನೋಡ ಹಣಕ್ಕೆ ಆಸೆ ಪಟ್ಟ. ಗೆಹಜಿಯೇ, ಹಾಮಾನನ ಕುಷ್ಠ ನಿನಗೆ ನಿರಂತರವಾಗಿರಲಿ. ನೋಡ್ರ, ಆ ಒಂದು ಎರಿಕೋ ಪಟ್ಟಣ ಸ್ತೋತ್ರಕ್ಕೆ ಬಿದ್ದು ಯೆಹೋಶುವ ಮಾತಾಡ್ದ. ಅಲ್ಲಿರ್ತಕ್ಕಂಥ ಎಲ್ಲವೂ ಕೂಡ ಶಾಪಗ್ರಸ್ತವಾದ, ಎಲ್ಲವೂ ಕೂಡ ಸುಡಲ್ಪಡಬೇಕು, ಯಾವುದನ್ನು ಕೂಡ ನೀವು ತಗೋಬೇಡಿ ಅಂತ. ಆದ್ರೆ ಅದರಲ್ಲಿ ಒಬ್ಬ ಇದ್ದ, ಏನ್ ಮಾಡ್ದ? ನೋಡ್ದ, ಫಸ್ಟ್ ಕ್ಲಾಸ್ ಬಟ್ಟೆ, ಏನು ಚಿನ್ನ, ಏನು ಬೆಳ್ಳಿ, ಅಯ್ಯೋ ಈ ಚಿನ್ನನ ಹೆಂಗ್ ಬಿಡೋದು, ಈ ಬೆಳ್ಳಿನ ಹೆಂಗ್ ಬಿಡೋದು, ಈ ಬಟ್ಟೆನ ಹೆಂಗ್ ಬಿಡೋದು, ಕಡೆಗೆ ಪ್ಯಾಕ್ ಮಾಡ್ಕೊಂಡ್ ಬಂದ್ಬಿಟ್ಟ. ಪ್ಯಾಕ್ ಮಾಡ್ಕೊಂಡ್ ಬಂದು ಏನಾದ್ರು ಮನೇಲಿಟ್ರೆ ಸಿಕ್ಕಾಕೊಂಡ್ಬಿಟ್ಟೆ ಅಂತ ಹೇಳ್ಬಿಟ್ಟು ಏನ್ ಮಾಡ್ದ ಗೊತ್ತಾ? ಮನೆಯ ಮಧ್ಯದಲ್ಲಿ ಅಗಿದು ಅಲ್ಲಿ ಇಟ್ಟು ಮುಚ್ಚಾಕ್ಬಿಟ್ಟು. ಕಡೆಗೆ ಏನಾಯ್ತು? ಅವನು, ಅವನ ಹೆಂಡತಿ, ಮಕ್ಕಳು, ಆಸ್ತಿ ಎಲ್ಲ ಸಹಿತವಾಗಿ ಸುಡಲ್ಪಟ್ಟು. ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲ. ತಿಮೋಥಿ ಬರೆದ 2ನೇ ಪತ್ರಿಕೆ ತಿಮೋಥಿ ಬರೆದ 2ನೇ ಪತ್ರಿಕೆ 4ನೇ ಅಧ್ಯಾಯ 10ನೇ ವಾಕ್ಯ. ದೇವನು, ಏಕೆಂದರೆ ದೇವನು ಇಹಲೋಕವನ್ನು ಪ್ರೀತಿಸಿ ನನ್ನನ್ನು ಬಿಟ್ಟು ಥೆಸಲೋನಿಕಕ್ಕೆ ಹೋದನು. ಸಾಕು, ಗಮನಿಸಿ. ದೇವನು ಇಹಲೋಕವನ್ನ ಪ್ರೀತಿಸಿ ನನ್ನನ್ನು ಬಿಟ್ಟು ಥೆಸಲೋನಿಕಕ್ಕೆ ಹೋದನು. ಅಂದ್ರೆ ದೇವನು ಪೌಲನ ಜೊತೆ ಸೇವಕ, ಜೊತೆಲೇ ಇರ್ತಾನೆ, ಜೊತೆಲೇ ಇದ್ದುಕೊಂಡು ಕಡೆಗೆ ಏನ್ ಮಾಡ್ತದೆ, ಅವನು ಪೌಲನನ್ನ ಬಿಟ್ಟು ಇಹಲೋಕವನ್ನ ಪ್ರೀತಿಸಿ ಥೆಸಲೋನಿಕಕ್ಕೆ ಹೊರಟು ಹೋದ, ಹಣ ಸಂಪಾದನೆ ಮಾಡಕ್ಕೋಸ್ಕರ. ಆದ್ರೆ ಪೌಲ ಅದೇ ಫಿಲಿಪ್ಪಿ ಪತ್ರಿಕೆಯಲ್ಲಿ ಹೇಳ್ತಾನೆ, ನಾನು ಎಲ್ಲವನ್ನು ಕೂಡ ನಷ್ಟವನ್ನು ಎಲ್ಲ ಕಷಾಯ ಎನಿಸ್ತೀನಿ, ನಾನು ಯಾವುದನ್ನು ಕೂಡ ಕ್ಲೇಶಕ್ಕೆ ನಿಮಿತ್ತವಾಗಿ ಎಲ್ಲವನ್ನು ಕೂಡ ನಾನು ಕಷಾಯ ಎನಿಸ್ತೀನಿ, ಎಲ್ಲ ಬಿಟ್ಟು ಬಂದಂತವನು ಪೌಲ. ಆದ್ರೆ ದೇವನು ಲೋಕವನ್ನ ಅಂಟಿಕೊಟ್ಟಿರುವಂತವನು ಈ ದೇವನು. ಪರಲೋಕ ಕಡೆಗೆ ದೃಷ್ಟಿ ಇಟ್ಟಿರುವವನು ಪೌಲ, ಲೋಕದ ಕಡೆಗೆ ದೃಷ್ಟಿ ಇಟ್ಟಿರುವವನು ದೇವನು. ಒಟ್ಟಾಗಿ ಸೇರಿ ಸೇವೆ ಮಾಡಕ್ಕಾಗ್ತದ? ಸಾಧ್ಯ ಇಲ್ಲ. ಕಡೆಗೆ ದೇವನು ದೂರ ಹೋದ. ಅವ್ರಿಗೆ ಒಂದು ಯೋಹಾನ ಬರೆದ ಪತ್ರಿಕೆ 1ನೇ ಅಧ್ಯಾಯ 15 ಮತ್ತು 16ನೇ ವಾಕ್ಯವನ್ನು ಓದ್ರಿ. ಜಾನ್ ಯೋಹಾನ ಬರೆದ ಪತ್ರಿಕೆ 1ನೇ ಪತ್ರಿಕೆ 2ನೇ ಅಧ್ಯಾಯ. ಲೋಕವನ್ನಾಗಲಿ ಲೋಕದಲ್ಲಿರುವುಗಳನ್ನಾಗಲಿ ಪ್ರೀತಿಸಬೇಡಿರಿ. ನೋಡಿದ್ರ? ಆಮೇಲೆ ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ಮೇಲಣ ಪ್ರೀತಿಯು ಅವನಲ್ಲಿ ಇಲ್ಲ. ಆಮೇಲೆ ಲೋಕದಲ್ಲಿರುವ ಶರೀರದಾಸೆ, ಕಣ್ಣಿನಾಸೆ, ಬದುಕು ಬಾಳಿನ ಡಂಬ, ಈ ಮೊದಲಾದವುಗಳೆಲ್ಲವೂ
ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳ ಆಮೇಲೆ 10ನೇ ವಾಕ್ಯ, ಲೋಕವು ಅದರ ಆಸ್ತಿಯು ಗತಿಸಿ ಹೋಗುತ್ತವೆ, ಆದರೆ ದೇವರ ಚಿತ್ತವನ್ನು ನೆರವೇರಿಸುವನು ಎಂದೆಂದಿಗೂ. ನೋಡ್ರ, ಯಾವುದೇ ಕಾರಣಕ್ಕೂ ಲೋಕದ ಆಸೆಗೆ ಒಳಗಾಗ್ತದೆ. ಇವತ್ತು ಎಷ್ಟೋ ಜನ ಲೋಕದ ಒಳಗಾಗಿ ಆರ್ಥಿಕತೆಯನ್ನ ಬಿಟ್ಟು ದೂರ ಹೋಗ್ತಾರೆ. ಅಯ್ಯೋ, ಹಣ ಸಂಪಾದನೆ ಮಾಡಬೇಕು, ಹಣ ಸಂಪಾದನೆ ಮಾಡಬೇಕು, ಹಣ ಸಂಪಾದನೆ ಮಾಡಬೇಕು, ಸೈಟ್ ಬೇಕು, ಮನೆ ಬೇಕು, ಬಿಲ್ಡಿಂಗ್ ಬೇಕು, ದುಡ್ಡು ಬೇಕು. ಕ್ರಿಸ್ತನ್ ಕೊಡ್ತಾನ್ರಿ, ಕ್ರಿಸ್ತನ್ ಕೊಟ್ಟೇ ಕೊಡ್ತಾನೆ. ಆತನ ಹಸ್ತವು ಮೋಟದೇ ಅಲ್ಲ, ಧಾರವಾಗಿ ಕೊಡುವಂತ ದೇವರಾಗಿದ್ದಾನೆ. ಯಾಕೋಬರ ಬರೆದ ಪತ್ರಿಕೆ ನೋಡ್ರಿ, ಯಾಕೋಬರ ಬರೆದ ಪತ್ರಿಕೆ ಸ್ವಲ್ಪ ಗಮನಿಸಿ. 1ನೇ ಅಧ್ಯಾಯ ವಚನ 19ರಲ್ಲಿ, ನನ್ನ ಪ್ರಿಯ ಸಹೋದರರೇ, ಸಿದ್ಧ, ನನ್ನ ಪ್ರಿಯ ಸಹೋದರರೇ. 2ನೇ ಅಧ್ಯಾಯ 1ನೇ ವಾಕ್ಯ, ನನ್ನ ಸಹೋದರರೇ. ಅದೇ 14ನೇ ವಾಕ್ಯ, ನನ್ನ ಸಹೋದರರೇ, ಸಿದ್ಧ. 3ನೇ ಅಧ್ಯಾಯ 1ನೇ ವಾಕ್ಯ, ನನ್ನ ಸಹೋದರರೇ. ಎಷ್ಟು ಬ್ಯೂಟಿಫುಲ್ ಆಗಿ ಹೇಳ್ತಾರೆ. ಆದರೆ 4ನೇ ವಾಕ್ಯಕ್ಕೆ ಬನ್ರಿ, 4ನೇ ವಾಕ್ಯಕ್ಕೆ ಬನ್ರಿ, 4ನೇ ಅಧ್ಯಾಯಕ್ಕೆ. 4ನೇ ಅಧ್ಯಾಯ ಏನಂತ ಹೇಳ್ತದೆ? ನಿಮ್ಮಲ್ಲಿ ಸಾಕು. ಇಲ್ಲಿ ತನಕ ಏನಂತ ಹೇಳ್ಕೊಂಡ್ ಬಂದ? ನನ್ನ ಸಹೋದರರೇ, ನನ್ನ ಸಹೋದರರೇ, ನನ್ನ ಸಹೋದರಿಯರೇ. ಆದ್ರೆ ಈಗ ನಿಮ್ಮಲ್ಲಿ, ನನ್ನ ಸಹೋದರಿಯರು ಹೋಯ್ತು, ನಿಮ್ಮಲ್ಲಿ ಏನಿದೆ ಈಗ? ಯುದ್ಧಗಳು, ಕಾಳಗಗಳು ಇವೆ. ನಿಮ್ಮ ಇಂದ್ರಿಯಗಳಲ್ಲಿ ಹೋರಾಡುವ ಹೋರಾಸೆಯಿಂದಲೂ ಅಲ್ಲವೇ? ಎಂಥ ಭಯಂಕರ! ಅಲ್ಲಿ ತನಕ ಸಹೋದರ ಸಹೋದರಿ ಅಂತ ಹೇಳ್ಕೊಳ್ಬ ಅಂತ ಹೋದ ನಿಮ್ಮ, ಯಾಕಂತಾರೆ ಅವರಲ್ಲಿ ಏನಾಗಿದೆ? ಲೋಕದ ಆಸೆ ಉಂಟಾಗಿದೆ. ಲೋಕದ ಆಸೆ ಅವ್ರಿಗೆ ಬೇಕಾಗಿದೆ, ಆಡಂಬರ ಬೇಕಾಗಿದೆ. ಪ್ರಿಯರೇ, ಬಹಳ ಎಚ್ಚರಿಕೆ. ನಾವು ಲೋಕದ ಆಸೆಗೆ ಹೆಚ್ಚಾಗಿ ಒಳಗಾದಷ್ಟು ಕೂಡ ಆತ್ಮಿಕತೆಯಿಂದ ದೂರ ಆಗ್ಬಿಡ್ತೀವಿ, ಸಭೆಯಿಂದ ದೂರ ಹೋಗ್ತೀವಿ, ಬೈಬಲಿಂದ ದೂರ ಹೋಗ್ತೀವಿ, ಪ್ರಾರ್ಥನೆಯಿಂದ ದೂರ ಹೋಗ್ತೀವಿ, ಆಶೀರ್ವಾದ ಕಳ್ಕೊಳ್ತೀವಿ. 3 ಎಚ್ಚರಿಕೆ ನಾನು ಕೊಡ್ತೇನೆ. ಅಲ್ಲಿ ಆಶೀರ್ವಾದವು ಜೀವವು ಇರಬೇಕೆಂಬುದಾಗಿ ಯೆಹೋವನು ಆಜ್ಞಾಪಿಸಿದೆ. ಅಲ್ಲಿ ಅಂತ ಹೇಳುವಾಗ ಅನ್ಯೂನ್ಯತೆ ಎಲ್ಲಿದೆಯೋ, ಆಹಾ ಸಹೋದರರು ಒಂದಾಗುವುದು ಎಷ್ಟೋ ಒಳ್ಳೆಯದು, ಎಷ್ಟೋ ರಮ್ಯವಾದು. ಅಲ್ಲಿ ಎಲ್ಲಿಯ ತನಕ ನಮ್ಮ ಕುಟುಂಬದಲ್ಲಿ ಅನ್ಯೂನ್ಯತೆ ಇದೆಯೋ, ಎಲ್ಲಿಯ ತನಕ ನಮ್ಮ ಸಭೆಯಲ್ಲಿ ಅನ್ಯೂನ್ಯತೆ ಇದೆಯೋ, ಐಕ್ಯತೆ ಇದೆಯೋ, ಅಲ್ಲಿ ಆಶೀರ್ವಾದ ಇದ್ದೇ ಇದೆ. ಆದರೆ ಈ ಒಂದು ಅನ್ಯೂನ್ಯತೆನ, ಐಕ್ಯತೆನ ಕಾಪಾಡಿಕೊಳ್ಬೇಕಾದ್ರು ನಮ್ಮ ಜವಾಬ್ದಾರಿ. ಅದಕ್ಕೆ 3 ವಿಷಯಗಳು ಹೇಳ್ತೇನೆ. ಇವುಗಳೆಲ್ಲ ಬಹಳ ಎಚ್ಚರಿಕೆಯನ್ನು ನಾವು ಗಮನಿಸಬೇಕು. ಮೊದಲನೇದಾಗಿ ನಮ್ಮಲ್ಲಿ ವಿಧೇಯತ್ವ ಇರಬೇಕು. ಒಬೀಡಿಯನ್ಸ್. ವಿಧೇಯತ್ವ ಇಲ್ಲದೆ ನಾವು ನಮ್ಮ ಕುಟುಂಬದ, ನಮ್ಮ ಸಭೆಯ ಐಕ್ಯತೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಸಾಧ್ಯತೆ ಇಲ್ಲ. ಆದರೆ ಎಲ್ಲಿ ವಿಧೇಯತೆ ಇದ್ವೋ ಅಲ್ಲಿ ಆಶೀರ್ವಾದ ಇದ್ದೇ ಇದೆ. ಎರಡನೇದಾಗಿ ಯಾವುದೇ ಕಾರಣಕ್ಕೂ ನಾವು ತರ್ಕಕ್ಕೆ ಹೋಗುವಂಥವ್ರು ಆಗಿರಬಾರದು. ಎಚ್ಚರಿಕೆ. ಬರ್ತಾರೆ, ತರ್ಕಗಳು ಬರ್ತಾರೆ. ನಮ್ಮನ್ನ ಸುಮ್ಮನಿದ್ರು ಕೂಡ ಕಾಲು ಹೇಳ್ಕೊಂಡು ಜಗತ್ತು ಬರೋರು ಇದ್ದಾರೆ ಲೋಕದಲ್ಲಿ. ಅರ್ಥ ಆಗ್ತಿದ್ಯಾ? ಸುಮ್ಮನಿದ್ರು ಕೂಡ ಕಾಲು ಹೇಳ್ಕೊಂಡು ಜಗತ್ತು ಬರೋರು. ಬಹುಶಃ ನಿಮಗೆಲ್ಲ ಎಷ್ಟೋ ಜನ ಇದಕ್ಕೆ ಬಂದ್ರೆ ಕೇಳಿ, ಎಸ್.ಆರ್. ಮನೋಹರ್ ಮೀಟಿಂಗ್ ಬಂದ್ರಿ, ತುಂಬಾ ಚೆನ್ನಾಗಾಯ್ತು. 3 ದಿನ ಮೀಟಿಂಗ್ ಆಯ್ತು. ಮಳೆ ಇದ್ರೂ ಕೂಡ 3ನೇ ದಿನದಲ್ಲಿ ಎಷ್ಟೋ ಜನ ನಿಂತ್ಕೊಂಡು ಬಹಳ ಅದ್ಭುತವಾದ ರೀತಿ ನಡೆಯಿತು. ದೇವ್ರ ನಮಗೆ ಸ್ತೋತ್ರ, ಹಾಲೆಲೂಯಾ. ಎಲ್ಲ ನಾವು ದೇವ್ರ ಸ್ತೋತ್ರ ಸಲ್ಲಿಸ್ತೇವೆ. ಆದ್ರೆ 3ನೇ ದಿನ ಆದ್ಮೇಲೆ ಬೆಳಿಗ್ಗೆ 4ನೇ ದಿನ ಏನಾಯ್ತು ಗೊತ್ತಾ ನಿಮ್ಗೆ? ಗೊತ್ತಿದೆ ಏನಾಯ್ತಂತ? 3 ದಿನ ಮೀಟಿಂಗ್ ಆದ್ಮೇಲೆ 4ನೇ ದಿನ ಯಾರೋ ಕೆಲವು ದುಷ್ಟರು ಬಂದು ಚೇರ್ಗಳನ್ನೆಲ್ಲ ಹೊಡೆದಾಕಿದ್ದಾರೆ. ಅಲ್ಲಿದ್ದಂಥ ಕಾರುಗಳನ್ನ, ವ್ಯಾನ್ಗಳನ್ನ, ಗ್ಲಾಸ್ಗಳನ್ನೆಲ್ಲ ಹೊಡೆದಾಕಿದ್ದಾರೆ. ಗೊತ್ತಿದೆ ನಿಮ್ಗೆ? ನೋಡ್ರಿ, ಎಂಥ ಒಂದು ದುಷ್ಟರು! ಸಹಿಸ್ಕೊಳಕ್ ಆಗ್ತಾರ ಅವ್ರ ಕೈಲಿ. ಇಂಥ ಮೀಟಿಂಗ್ ಆಗುವಂಥದ್ದು ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಮಳೆಯಲ್ಲೂ ಇಷ್ಟೊಂದು ಜನ ಬರ್ತಾರೆ ಅಂತ ಸಹಿಸ್ಕೊಳಕ್ ಆಗ್ತಾರ ಅವ್ರ ಕೈಲಿ. ಹೊಟ್ಟೆ ಉರಿ, ದ್ವೇಷ, ಕಾಲ್ ಕೆರ್ಕೊಂಡು ಜಗಕ್ಕೆ ಬಂದಿದ್ದಾರೆ. ಬಂದು ಎಲ್ಲರೂ ಕೂಡ ಹೊಡೆದು, ಎಂಥ ದುಷ್ಟತ್ವ ಇದೆ ನೋಡಿ, ಎಂಥ ದುಷ್ಟತ್ವ. ಆದರೆ ದೇವರ ಮಕ್ಕಳಿಗೆ ಅಂತ ದುಷ್ಟತ್ವ, ತರ್ಕ ಬೇಡ, ಕುತರ್ಕ ಬೇಡ. ಯಾವುದೇ ಕಾರಣಕ್ಕೂ ಈ ಲೋಕದ ಆಸೆ ಬೇಡ. ಈ 3 ವಿಷಯಗಳನ್ನ ನಾವು ಎಚ್ಚರಿಕೆ ಗಮನಿಸುವಾಗ ನಮ್ಮ ಕುಟುಂಬದಲ್ಲಿ ಐಕ್ಯತೆ ಅನ್ಯೂನ್ಯತೆ ಇದೆ, ನಮ್ಮ ಸಭೆಯಲ್ಲಿ ಐಕ್ಯತೆ ಇರುತ್ತದೆ. ಖಂಡಿತ ನಮ್ಮ ಕುಟುಂಬಗಳು ಆಶೀರ್ವದಿಸಲ್ಪಡ್ತಾರೆ, ನಮ್ಮ ಸಭೆಯು ಆಶೀರ್ವದಿಸಲ್ಪಡ್ತದೆ. ನನ್ನ ಒಂದೇ ಪ್ರಾರ್ಥನೆ, ಒಂದೇ ಬಯಕೆ, ಸೈಲೋಮ್ ಬ್ರದರನ್ ಚರ್ಚ್
ಸಚ್ಚಾಪುರ ಆಶೀರ್ವದಿಸಲ್ಪಡಬೇಕು. ಹಲ್ಲೆಲೂಯ. ಆಶೀರ್ವಾದ ಪಟ್ಟೇ ಪಡ್ತದೆ. ನಿಮ್ಮ ಒಂದೊಂದು ಕುಟುಂಬ ಕೂಡ ಯೇಸು ಸ್ವಾಮಿ ಆಶೀರ್ವದಿಸಿದ ದೇವರಾಗಿದ್ದಾನೆ. ಕೇಳಿದಂತ ದೇವರಾತ್ಮನೆ ವಾಕ್ಯಗಳಿಗೆ ವಿಧೇಯರಾಗೋಣ. ಕರ್ತನ ನಮ್ಮನ್ನು ಆಶೀರ್ವದಿಸುವುದನಾಗಿದ್ದಾನೆ. ಕರ್ತನ ತಾನೇ ನಿಮ್ಮನ್ನು ಆಶೀರ್ವದಿಸಲಿ, ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಲಿ, ಈ ಸಭೆಯನ್ನು ಕೂಡ ವಿಶೇಷವಾಗಿ ಆಶೀರ್ವದಿಸಲಿ. ಆಮೆನ್.